ನಾವು ಇದಕ್ಕೆ ಉತ್ತರ ಹೇಳಿದ್ರೆ ನಮ್ಗೆ ಸಮಾಧಾನ ನೆಮ್ಮದಿ ಇರೋದಕ್ಕೆ ಸಾಧ್ಯ. ಇದಕ್ಕೆ 3 ತೊಂದರೆಗಳಿದೆ ಕಮ್ಯುನಿಕೇಟ್ ಮಾಡೋಕ್ಕೆ. ನಾವು ಎಷ್ಟು ಅಂತ ಹೇಳಿದ್ರೆ ಇಷ್ಟು ಸಾಕು ಅಂತ ಹೇಳೋದಕ್ಕೆ. ಒಂದು ಸೋಷಿಯಲ್ ಪ್ರೆಷರ್. ನಾನು ಇಂಜಿನಿಯರಿಂಗ್ ಹೇಳ್ತೀನಿ, ಇವತ್ತು ಇಂಜಿನಿಯರ್ ಆಗೋದಿಲ್ಲ. ನೀವು ಇಂಜಿನಿಯರಿಂಗ್ ಮಾಡಬೇಕಿದ್ರೆ ನೀವೇ ಖುಷಿಯಿಂದ ಮಾಡಿದ್ರೆ ಮನೆ ಫೋರ್ಸ್ ಮಾಡ್ತೀರ ಅಂತ. ಫ್ಲ್ಯಾಶ್ ಬ್ಯಾಕ್ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲರೂ ಅವಾಗಿನ ಸೀನ್ ನೀವೇ ಜ್ಞಾಪಿಸ್ಕೊಳ್ಳಿ. SLC PUC ಪಾಸಾಗಿ ಹೋಗ್ಬೇಕಿದ್ರೆ ಮನೆಯವರು ನೆಂಟರು ಎಲ್ಲರೂ ಹೇಳ್ತಾ ಇರ್ತಾರೆ, ನೋಡು ನೀನು ಒಂದು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತ. ಹೋಗ್ತೀರಾ? ನೀವು ಎಲ್ಲ ಪ್ರೆಷರ್ನ ಅನುಭವಿಸಿದ್ದೀರ. ಸೊ ಅದು ಯಾಕೆ ಬರ್ತದೆ? ನಮ್ಗೆ ಆಗಿನ ಪರಿಕಲ್ಪನೆ ಇದೆ, ಜೀವನದಲ್ಲಿ ಸಾರ್ಥಕತೆ ಅಂದರೆ ಒಂದು ಡಾಕ್ಟರ್ ಆಗಬೇಕಿದೆ. ಎಷ್ಟು ಜನ ನನ್ನ ಸ್ಟೂಡೆಂಟ್ಸೇ ಇದ್ದಾರೆ, ಪಾಪ ಜರ್ನಲಿಸ್ಟ್ ಆಗಬೇಕು ಅಂತಾರೆ, ಫ್ಯಾಮಿಲಿ ಪ್ರೆಷರ್, ಇಂಜಿನಿಯರಿಂಗ್ ಮಾಡಿ ಆಮೇಲೆ ಜರ್ನಲಿಸ್ಟ್ ಆಗಿರೋದು. ಇನ್ನೊಂದು ಒಂದು ಸೋಷಿಯಲ್ ಸ್ಟ್ಯಾಟಸ್ ಅಂತ. ನಾವು ಹೇಗೆ ಬಟ್ಟೆ ಹಾಕೋತೀವಿ, ಹೇಗೆ ಡ್ರೆಸ್ ಮಾಡ್ಕೊತೀವಿ ಅನ್ನೋದನ್ನೆಲ್ಲ ನಾವೊಬ್ಬರು ಡಿಸೈಡ್ ಮಾಡೋದಲ್ಲ, ಬೇರೆಯವರು ಡಿಸೈಡ್ ಮಾಡ್ತಾರೆ. ಹೋಗ್ತೀರಾ? ಶಾಲೆಗೆ ಹೋಗಿ ಯೂನಿಫಾರ್ಮ್ ನೋಡಿ, ಶಾಲೆಗೆ ಹೋಗ್ತಾ ಇರ್ತಾರೆ, ವಿಪರೀತ ಶೆಕೆ, ಜಾಕೆಟ್ ಹಾಕೊಂಡು ಸೂಟ್ ಹಾಕೊಂಡು ಹೋಗ್ತಾರೆ. ಯಾಕೆಂದರೆ ಅದೇನೋ ಕಲ್ಪನೆ, ಸ್ಟೈಲಲ್ಲಿದೆ, ಮ್ಯಾನೇಜ್ಮೆಂಟ್ ಅಂತ. ಅದು ಬೇಕಾಗಿದೆ. ನಮ್ಮಲ್ಲಿ ಈ ಥರ ಒಂದು ಬೇರೆಯವ್ರು ಇಮಿಟೇಟ್ ಮಾಡುವಂಥ ಒಂದು ಸಂಸ್ಕೃತಿನೇ ತಯಾರಾಗ್ತದೆ. 3ನೇದು ಅಡ್ವರ್ಟೈಸ್ಮೆಂಟ್ ಪ್ರೆಷರ್. ನೀವೆಷ್ಟೇ ಬೇಡ ಅಲ್ಲಿ ನೀವು TV ಹಾಕ್ತಾರೆ, ಯಾರೋ ಪ್ರತ್ಯಕ್ಷ ಆಗ್ತಾರೆ ಅಲ್ಲ. ನಿಮಗೆ ಅಕ್ಷಯ್ ಕುಮಾರ್ ಅಂತ ಏನು ಹೇಳ್ಕೊಂಡ್ಬಿಡುತ್ತೆ, ಅಥವಾ ಹಾರ್ದಿಕ್ ಅಂದರೆ ಅಕ್ಷಯ್ ಕುಮಾರ್ ಬೇಡ. ನಿಮ್ಮ ಟಾಯ್ಲೆಟಲ್ಲಿ ಎರಡು ನಿಮ್ಗೆ ಅದು ನೋಡದೇ ಇದ್ರೆ ಟಾಯ್ಲೆಟ್ ಕ್ಲೀನ್ ಆದಂಗೆ ಅನ್ಸುತ್ತೆ. ವಾಟರ್ ಫಿಲ್ಟರ್ ಅಂದರೆ ಅಡ್ವರ್ಟೈಸ್ಮೆಂಟ್ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ. ಸೊ ಒಂದು ನಮ್ಗೆ ಹೇಗೋ ಬೇಡ, ವಿ ಆರ್ ಸೋಲ್ಡ್. ಮತ್ತು ಅಷ್ಟು ಮಾತ್ರ ಅಲ್ಲ, ಇವತ್ತು ಈ ಸಚ್ ಎ ಸ್ಟೇಜ್ ಆಫ್ ಪ್ರೊಡಕ್ಷನ್ ಇನ್ ಸರ್ಪ್ಲಸ್. ಸೊ ವೈ ವೋಂಟ್ ಟೇಕ್ ಒನ್ ಫ್ರೀ? ರೆಸಿಸ್ಟ್ ಮಾಡೋಕ್ಕಾಗುತ್ತೆ? ಇವತ್ತು ನಮ್ಮ ಜನ್ರೇಷನಲ್ಲಿ ನಮ್ಮ ವಾರ್ಡ್ರೋಬ್ಗಳೆಲ್ಲ ತುಂಬಿ ತುಳುಕ್ತಾ ಇದ್ದೀವಿ. ಗೊತ್ತಿಲ್ಲ, ನನ್ನಂತೂ ಅಗತ್ಯಕ್ಕಿಂತ ಹೆಚ್ಚು ಪದಾರ್ಥಗಳು ಬರಕ್ಕೆ ಶುರುವಾಗಿದೆ. ಇದನ್ನು ಏನು ಮಾಡೋದು ಅಂತ ನಮ್ಗೆ ಗೊತ್ತಿಲ್ಲ. ಸೊ ಸೊ ಈ 3 ಪ್ರೆಷರ್ ಇದ್ದಾಗ ವಾಟ್ ಈಸ್ ಎನಫ್ ಅನ್ನೋದು ಭಾಳ ಕಷ್ಟ ಗೊತ್ತೀರಾ? ಎಲ್ಲೋ ಟೆಂಪ್ಟೇಷನ್ ಇನ್ನೊಂದಿದ್ರೆ, ಇನ್ನೊಂದು ಆಫರ್ ಇದ್ದರೆ, ಇನ್ನೊಂದು ಹೇಳ್ತಾರೆ ಬೈ 2 ಟೇಕ್ 3 ಫ್ರೀ ಅಂತ. ಅದು ಇನ್ನೂ ಒಳ್ಳೆಯ ಆಫರ್ ಅಂತ ಬೇಗ ಬೇಡವಾ ಇನ್ನೊಂದು ಪ್ರಶ್ನೆ ಆಗಿದೆ. ಸೊ ಈ ರೀತಿಯ ದಾವತ್ತಲ್ಲಿದ್ದಾಗ ನಾವು ಸ್ವಲ್ಪ ಪುನರ್ವಿಮರ್ಶೆ ಮಾಡಿರ್ತೀವಿ ಜೀವನ ಶೈಲಿನ. ನಾವು ಇದನ್ನು ಏನು ಮಾಡ್ತೀವಿ? ಪ್ಲಾಸ್ಟಿಕ್ ಅಂದ ತಕ್ಷಣ ಏನು ಜ್ಞಾಪಕ ಬರ್ತೇನೆ? ಪ್ಲಾಸ್ಟಿಕ್ ಕವರ್ ಅಲ್ಲ, ದುಷ್ಟ ಕವರ್ ಇದೆಯಲ್ಲ, ಒನ್ ಟೈಮ್ ಯೂಸ್. ನಾನು ರೀಸೈಕಲ್ ಒನ್ ಟೈಮ್ ಯೂಸ್ ಪ್ಲಾಸ್ಟಿಕ್ ಕವರ್ ಮಾಡ್ತೇನೆ. ನಾನು ಇವತ್ತೊಂದು ಮ್ಯಾಜಿಕ್ಕಿಂದ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ಮಾಯ ಮಾಡ್ತೀನಿ ಅಂತ ತಿಳ್ಕೊಂಡು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ತಿಳ್ಕೊಂಡಿದ್ದೀರಾ? ಸರ್ಕಾರ ಒಂದ್ಸತಿ ಪ್ರಯತ್ನ ಮಾಡಿದೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಎಲಿಮಿನೇಟ್ ಮಾಡೋಕ್ಕೆ. ಈ ಥಿನ್ ಪ್ಲಾಸ್ಟಿಕ್ ಬೇಡ, 20 ಮೈಕ್ರಾನ್ಸ್ ಇರಬೇಕು ಅಂತ. ನೀವು ನೋಡಿದ್ದೀರ ಅದು. ಇಟ್ ವಾಸ್ ಲೈಕ್ ಎ ಜೋಕ್, ಅರ್ಥಾಗಿಲ್ಲ. ಬಟ್ ಅದರಿಂದ ಏನಾಗುತ್ತೆ ಅಂದರೆ, ಇನ್ಸ್ಟೆಡ್ ಆಫ್ ಥಿನ್ ಪ್ಲಾಸ್ಟಿಕ್ ದಪ್ಪ ಪ್ಲಾಸ್ಟಿಕ್ ಎಸೆನ್ಷಿಯಲ್ ಮಾಡ್ತಾರೆ. ಅದಕ್ಕೆ ಪ್ಲಾಸ್ಟಿಕ್ ಇಸ್ ನಾಟ್ ದ ಕ್ರಿಮಿನಲ್, ವಿ ಆರ್ ದ ಕ್ರಿಮಿನಲ್ಸ್. ಯಾಕೆಂದರೆ ನಾವು ಪರ್ಸನಲ್ ಹೈಜೀನ್ ಅಂತ ಕಲಿಯದೇ ಇಲ್ಲ. ಸ್ವಚ್ಛತೆ ಮನೆ ಮಟ್ಟದಲ್ಲಿ ಅಂತ ಏನು ಕಾಣುತ್ತೆ ಅಷ್ಟು, ಬಟ್ ಮನೆಯಿಂದ ಹೊರಗಡೆ ಹೋಗುತ್ತಲ್ಲ, ಅದಕ್ಕೆ ಏನಾಗುತ್ತೆ ಅನ್ನೋದು ಲೆಟ್ ಸ್ಟಾಪ್ ಕೇರಿಂಗ್. ನಮ್ಮನೆ ಕ್ಲೀನ್ ಇದ್ರೆ ಸಾಕು, ಏನಾದರೂ ಅದು ನಮ್ದಲ್ಲ, ಅದು ನಮ್ದಲ್ಲ. ಇದಕ್ಕೆ ಒಂದು ಹೇಳ್ತೀವಿ, ನಾಟ್ ಇನ್ ಮೈ ಬ್ಯಾಕ್ ಯಾರ್ಡ್. ನನ್ನ ಹೆಂಗಿದಲ್ಲ, ಅಲ್ಲಿಂದ ದೂರ ಹೋದರೆ ಸಾಕು. ಸೊ ಇನ್ನು ಯಾರ ಮನೆಗೆ ಹೋಗುತ್ತೆ? ಮುಂಚೆನೂ ವಿಶಾಲವಾಗಿದ್ದಾಗ ಅದು ನಡೀತಾ ಇರ್ತಾರೆ. ಇಬ್ಬರೇ ಹಿಂದೆ ಹೋದರೆ ದೂರ ಮಾಡಿದ್ರೆ ಇನ್ನೇನು ಹತ್ರ ಆಗುತ್ತೆ. ಸೊ ಕಸದ ರಾಶಿನೇ ಬೆಳೀತಾ ಇದೆ ನಮಗೆ, ಕಸದ ಬೆಟ್ಟ ಅಂತಲೇ ಹೇಳ್ಬೋದು. ಮೈಸೂರಿನಲ್ಲಿ ಕಸದ ಬೆಟ್ಟ ಹೆಚ್ಚು ಬೆಳೆದಿದೆ. ನಿಮ್ಗೆ ಅದು ಗೊತ್ತಾಗಲ್ಲ, ಯಾಕೆಂದರೆ ಅರ್ಧ ಹಳ್ಳದಲ್ಲಿ ಹಳ್ಳ ತುಂಬಿ ಆಮೇಲೆ ಬೆಟ್ಟ ಆಗುತ್ತೆ. ಬರ್ತಾ ಇದೆ. ಬರೀ ನೋಡೋದು ಮಾತ್ರ ಅಲ್ಲ, ನೀವು
ಅಲ್ಲಿ ಉಳಿಕೆ ಆಗಿದ್ದು ಅನೇಕ ಆ ಕಸ ಇತ್ತಲ್ಲ ಕಳೆದು ಒಂದು 30-40 ವರ್ಷದಿಂದ ರಾಶಿ ಮಾಡಿದ ಕಸ ಅದನ್ನ ಇವತ್ತು ತೆಗೆದು ದಿನ ಪ್ರಾಸೆಸ್ ಮಾಡೋದಕ್ಕೆ ಅಂತ 50 ಕೋಟಿಯಿಂದ 58 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ನಾವೇನಾದ್ರೂ ಇದರಲ್ಲಿ ಫ್ರಾಕ್ಷನ್ ಮುಂಚೆನೆ ಖರ್ಚು ಮಾಡಿದ್ರೆ ಕಸದ ಬೆಟ್ಟನೇ ಬೆಳೆದೇ ಇದ್ದಂಗೆ ಮಾಡ್ಬೋದು. ಅಲ್ಲಿ ಫ್ಲಾಟ್ ಎಲ್ಲ ಕಟ್ಟಿದಾರಲ್ಲ ಎಲ್ಲಿ ಜೀವನ ಮಾಡ್ತಾರೆ ಕ್ಯಾನ್ಸರ್ ಆಗ್ತದೆ. ಅದು ಇನ್ನೊಂದು ಒಳ್ಳೆ ಡೆಲ್ಲಿ ಜನ ಹೇಗಿದ್ದಾರೆ ಅಂದರೆ ನಿಮಗೆ ಅರ್ಥ ಆಗುತ್ತೆ. ಸೊ ನಾವು ಕಸದ ಜೊತೆಗೆ ಹೊಂದಾಣಿಕೆ ಮಾಡ್ತಿದ್ವಿ. ನಮ್ದು ಒಂದು ನಗರೀಕರಣ ಅಂದರೆ ಒಂದು ಕಸ ಏನು ಮಾಡೋಕ್ಕಾಗಲ್ಲ ಹಾಗೆ ನಾಶ ಮಾಡೋದು ಅಂತ ಸುಮಾರು ಜನ ಇದು ಹೋರಾಡೋದು. ಕಳೆದ ಒಂದು ಶತಕದಲ್ಲಿ 1990s ಆಲ್ಮಿತ್ರ ಪಟೇಲ್ ಅಂತ ನೀವು ಹೇಳಿದ್ರು. ಈ ವರ್ಷ ಅವ್ರಿಗೆ 86ನೇ ವರ್ಷದಲ್ಲಿ ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು. ವೆಲ್ ರೆಡ್, ಹೈಲಿ ಎಜುಕೇಟೆಡ್ ಲೇಡಿ. ಈ ಕಸದ್ದು ಎಲ್ಲರೂ ನಾವು ಮಾತಾಡ್ತಾ ಇರ್ತೀವಿ. ಅವ್ರಿಗೆ ಇದಕ್ಕೇನಾದ್ರು ಮಾಡಲೇಬೇಕು ಅಂತ ಹಠ ಹಿಡಿದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಬಿಟ್ಟು ಇವತ್ತು ಲಾ ಇದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಾ. ಅದ್ರ ಪ್ರಕಾರ ಕಸ ಎಸೆಯೋ ಹಾಗೆ ಕಸವನ್ನು ಮೂಲದಲ್ಲಿ ಬೇರ್ಪಡಿಸಬೇಕು. ನಮ್ಮ ನಗರ ಪಾಲಿಕೆ ಎಲ್ಲ ಅದು ನಿರ್ವಹಣೆ ಏನು ಮಾಡಬೇಕು ಅಂತದೆ. ಅಕಸ್ಮಾತ್ ಮಾಡದೇ ಇದ್ದರೆ ನೀವು ಕಮಿಷನರ್ನ ಜೈಲಿಗೆ ಕಳಿಸ್ಬೋದು. ಬಟ್ ಕಾನೂನು ಇದ್ರೆ ಆಗಲ್ಲ. ಕಾನೂನು ಪ್ರಶ್ನೆ ಮಾಡೋರು ಯಾರು? ನಾವು ಸಹ ಅದ್ರ ಜೊತೆ ಹೆಂಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ ಅಂದರೆ ಇಲ್ಲವೇ ನಾವು ಹೊಡೆದಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ನೋಡಿದ್ರೆ ಯಾರು ಕೇರ್ ಮಾಡ್ತಾ ಇಲ್ಲ ಅಂದರೆ ಬಿಸ್ನೆಸ್ ಆಸ್ ಯೂಶುವಲ್. ಸೊ ಕಾನೂನಿಗೆ ಏನು ಕೊಡ್ತಾ ಇಲ್ಲ ಇವತ್ತು, ಆದರೆ ಪ್ರಾಕ್ಟೀಸ್ ಮಾತ್ರ ಬಂದೇ ಇಲ್ಲ. ನಾವು ಇಲ್ಲಿ ಎಜುಕೇಟೆಡ್ ಇದ್ವಿ. ಅಂದರೆ ನಮ್ಮ ಸಂಸ್ಕೃತಿಯಲ್ಲಿ ಒಂದು ದೊಡ್ಡ ನ್ಯೂನತೆ ಇರೋದಿಲ್ಲ, ಕಸದ ನಿರ್ವಹಣೆಯಲ್ಲಿ ಭಾಳ ಇದೆ. ಮತ್ತು ಕಸದಲ್ಲಿ ನೋಡಿದ್ರೆ 50% ಬಯೋಡಿಗ್ರೇಡಬಲ್ ವೇಸ್ಟೇಜ್. ನಾವೇನಾದರೂ ಅದನ್ನು ಮೂಲದಲ್ಲೇ ಬೇರ್ಪಡಿಸಿ ಅದನ್ನೇನಾದ್ರು ಗೊಬ್ಬರ ಮಾಡಿದ್ರೆ ನಂದು ಆ ಕಸದ ಬೆಟ್ಟ ಎಷ್ಟು ಕಡಿಮೆ ಆಗುತ್ತೆ, ಪೊಲ್ಯೂಷನ್ ಎಷ್ಟು ಕಡಿಮೆ ಆಗುತ್ತೆ ನೀವು ಇಮ್ಯಾಜಿನ್ ಮಾಡಿ. ಸೊ ನಾವಿವತ್ತು ಮಾಡಬೇಕಾದ್ರೆ ಪರಿಸರ ಸ್ನೇಹಿ ಶೈಲಿ ಅಂದರೆ ಕಡಿಮೆ ಮಾಡೋದ್ರ ಜೊತೆ ಈ ಪುನರ್ನವೀಕರಣ ಏನು ಮಾಡೋಕ್ಕಾಗುತ್ತೆ, ಹೇಗೆ ಕಡಿಮೆ ಮಾಡೋದು ಅಂತ ಫಸ್ಟ್ ಗೊಬ್ಬರ ಮಾಡೋದು. ನಾನು ಈ ಪ್ಲಾಸ್ಟಿಕ್ ಪ್ರಶ್ನೆ ನಿಮ್ಗೆ ಯಾಕೆ ಕೇಳಿದೆ ಅಂದರೆ ನಿಮ್ಮ ಪ್ಲಾಸ್ಟಿಕನ್ನು ಪ್ಲಾಸ್ಟಿಕ್ ಕವರ್ ಕಾಣಿಸ್ತು, ಅದ್ರಲ್ಲಿ ನೀವು ಹಾಕ್ಕೊಂಡಿರೋ ಬಟ್ಟೆ ನಿಮ್ಗೆ ಯಾಕೆ ಬರಲಿಲ್ಲ. ನಮ್ಮಲ್ಲಿ ಏನು ಸಿಂಥೆಟಿಕ್ ಬಟ್ಟೆ ಅಂತ ಹಾಕೋತೀವಿ ಇವತ್ತು, ಇಟ್ ಈಸ್ ಆಲ್ ಪ್ಲಾಸ್ಟಿಕ್. ನೈಲಾನ್, ರಯಾನ್, ನೀವೇನೇ ಹೇಳಿ ನಿಮಗೂ ಗೊತ್ತದು ಇಂಡಿಸ್ಟ್ರಕ್ಟಿವ್. ನೀವೇನೋ ನಿಮ್ಮ ಬಟ್ಟೆನ ಕಳಿಸ್ಬೋದು, ಆ ಬಟ್ಟೆನೂ ನೀವು ಇರೋ ಅಷ್ಟು ದಿನ ನಿಮ್ಮ ಮಕ್ಕಳು ಸಮೇತ ಅದೆಲ್ಲೋ ಇರುತ್ತೆ. ಸೊ ನಾವೇ ಒಂದು ದೊಡ್ಡ ಹೊರೆ ತಯಾರು ಮಾಡ್ಕೊತಾ ಇದ್ದೀವಿ. ಸೊ ಇದಕ್ಕೂ ನಮ್ಗೆ ಸೊಲ್ಯೂಷನ್ ಇಲ್ಲ. ನಾವೆಲ್ಲೋ ಹೋದರೆ ಒಂದು ಎಳಂದೂರ ಹತ್ರ ಒಂದು ಮಳೆ ಲಾಸ್ಟ್ ಟೈಮ್ ನಾವು ಫ್ಲಡ್ ಆದ್ಮೇಲೆ ಹೋಗಿ ನೋಡಿದ್ರೆ ತುಂಬ ಹಕ್ಕಿ ಇದೆ. ಹತ್ರ ಹೋಗಿ ನೋಡಿದ್ರೆ ಬಟ್ಟೆಗಳು ಫ್ಲಡ್ ಬಾಯ್ ಹೋಗ್ಮೇಲೆ ಎಲ್ಲರೂ ಬೇಡದೇ ಇರೋ ಬಟ್ಟೆ ಎಲ್ಲ ತೊಗೊಂಡೋಗಿ ನೀರಿಗೆ ಹಾಕೋದು. ಅದು ಒಂದು ಸಂಸ್ಕೃತಿ, ಒಂದು ಸಂಪ್ರದಾಯ. ನೀರಿಗೆ ಬಿಟ್ಬಿಡಿ. ಬಟ್ಟೆ ವಾರ್ಡ್ರೋಬ್ ಎಲ್ಲ ರೋಡ್ ಕೆರೆ ದೂರ ಆಯಿತು, ಹೊಳೆ ದೂರ ಆಯಿತು. ಮತ್ತೆ ಒಂದು ಯೋಚನೆ ಮಾಡಿಬಿಡಿ, ನಾವು ಎಷ್ಟಿದ್ದೆಲ್ಲ ಅಲ್ಟಿಮೇಟ್ಲಿ ಹೊಳೆ ಆಮೇಲೆ ಸಮುದ್ರಕ್ಕೆ ಹೋಗಿ ಸೇರಿ. ನಮ್ಮ ಸಮುದ್ರದಲ್ಲಿ ಇವತ್ತು ಯಾವ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಎಲ್ಲ ಇದೆ ಅಂದರೆ ನಂಬಕ್ಕಾಗಲ್ಲ. ನನಗೆ ಬಾಯಿಗೆ ನಾವು ಈ ಬಟ್ಟೆ ಏನು ಮಾಡ್ತೀವಿ. ನಾನು ಅದಕ್ಕೆ ಗೊತ್ತಾದಾಗಿಂದ ಬುದ್ಧಿ ಬಂದಾಗಿಂದ ಕಾಟನ್ ಬಟ್ಟೆನೇ ಹಾಕ್ತೀನಿ. ಯಾಕೆಂದರೆ ಅಟ್ಲೀಸ್ಟ್ ನಾನು ಹೋಗೋ ಟೈಮಲ್ಲಿ ನನ್ನ ಬಟ್ಟೆನೂ ಸಹ ಪ್ರಕೃತಿ ಹೋಗ್ಬೇಕು. ಸೊ ಇದು ಸಹ ಒಂದು ಭಾಳ ಮುಖ್ಯವಾದ ಹೆಜ್ಜೆ. ಒಂದು ಹೆಜ್ಜೆ ಹಿಂದೆ ಹೋಗೋಣ. ನಾವು ಈ ಬಟ್ಟೆ ಬದಲಾಯ್ತಲ್ಲ, ನಮಗೆಲ್ಲ ಅನುಕೂಲ, ಚೀಪಾಗಿ ಬಟ್ಟೆ ಬಂತು, ಸ್ಟೈಲಾಗಿ ಬಟ್ಟೆ ಬಂತು, ಬಣ್ಣದ ಬಟ್ಟೆ ಬಂತು. ಇದು ತಯಾರು ಮಾಡೋದಕ್ಕೆ ಪ್ರಕೃತಿ ಮೇಲೆ ಆಗುವಂಥ ವಾತಾವರಣ, ಇದಕ್ಕೆ ಬಳಕೆ ಮಾಡುವಂಥ ಬಣ್ಣ, ಈ ಸಿಂಥೆಟಿಕ್ ಕಲರ್ಸ್ ಇದೆಯಲ್ಲ, ದೇ ಆರ್ ಆಲ್ ಹಜಾರ್ಡಸ್, ದೇ ಆರ್ ಟಾಕ್ಸಿಕ್, ಮೋಸ್ಟ್ ಆಫ್ ದೆಮ್ ಆರ್ ಕಾರ್ಸಿನೋಜೆನಿಕ್. ನಮಗದು ಸೊ ನಾವು ಬಳಕೆ ಮಾಡಿದಾಗ ನಮಗೂ ಒಳ್ಳೆಯದಲ್ಲ, ಕೆಲವೊಂದು ಸೂಕ್ಷ್ಮ ಪ್ರಮಾಣದಲ್ಲಿ ನಮಗೂ ಪ್ರವೇಶ. ನಾವು ಬಟ್ಟೆ ಹೋದಾಗ ಬೇಡ ಇಲ್ಲಂದರೆ ತಿರ್ಗಾ ಹೋಗಿ ನಮ್ಗೆ ನೀರಿಗೆ ಸೇರ್ತಾ ಇದೆ ಅಂತ. ಬಟ್ ಪ್ರೊಡಕ್ಷನ್ನಲ್ಲೇ ಆಗುತ್ತೆ. ನೀವು ಕೇಳಿರ್ಬೋದು, ಸೇಲಂ ಅಲ್ಲೆಲ್ಲ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದ್ದ ಕಡೆ ದೇ ಹ್ಯಾಡ್ ಟು ಶಟ್ ಡೌನ್ ದ ಇಂಡಸ್ಟ್ರಿ ಬಿಕಾಸ್ ಆಫ್ ಎಕ್ಸೆಸಿವ್ ಪೊಲ್ಯೂಷನ್. ಸೊ ಹಾಗೆ ನಾವು ಎಂಥ ಬಟ್ಟೆ ಸ್ವಲ್ಪ ಹಿಂದೆ ಹೋಗಿ ನೋಡೋಣ. 200-300 ವರ್ಷಗಳ ತನಕ ಹಿಂದೆ ಹೋದರೆ ಇಡೀ ಪ್ರಪಂಚ ಹಾಕ್ತಾ ಇದ್ದಿದ್ದ ಬಟ್ಟೆ ಭಾರತದಿಂದ ಬರ್ತಾ ಇದೆ. ಹೆಚ್ಚು ಭಾರತದಲ್ಲಿ ಫೈನೆಸ್ಟ್ ಟೆಕ್ಸ್ಟೈಲ್ ಅದು ಕಾಟನ್ ಟೆಕ್ಸ್ಟೈಲ್, ಸಿಲ್ಕ್ ಟೆಕ್ಸ್ಟೈಲ್ ಬರ್ತಾ ಇದೆ. ಕಾಟನ್ ಬೆಳೆದು ಅದನ್ನು ಪ್ರಾಸೆಸ್ ಮಾಡಿಕೊಂಡು ಸಣ್ಣ ಮಟ್ಟದಲ್ಲಿ ಸ್ಪಿನ್ ಮಾಡಿ
ವೀವ್ ಮಾಡಿ ಬಟ್ಟೆ ಮಾಡಿ ಬಣ್ಣ ಮಾಡಿ ಕೊಡೋದು. ಆಗ ಬಳಕೆ ಮಾಡ್ತಿದ್ದಂಥ ಬಣ್ಣ ಎಲ್ಲ ನ್ಯಾಚುರಲ್ ಟೆಕ್ಸ್. ನೀವು ಅದಕ್ಕೆ ಹಿಂದಿನ ಕಾಲದ ಯಾವುದೇ ಬಟ್ಟೆ ನೋಡಿದ್ರು ಇಟ್ಸ್ ಅ ಪ್ಲೆಸೆಂಟ್ ಶೇಡ್, ಎಲ್ಲೂ ಬ್ರೈಟ್ ಕಲರ್ಸ್ ಇರಲ್ಲ, ವೆರಿ ಪ್ಲೆಸೆಂಟ್ ಗ್ರೇಡೇಷನ್ ಆಫ್ ಕಲರ್ಸ್ ಇರುತ್ತೆ. ಸೊ ದಟ್ ಇಟ್ ಲಾಸ್ಟೆಡ್ ಎ ಲಾಂಗ್ ಟೈಮ್. ಇಡೀ ಪ್ರಪಂಚಕ್ಕೆ ನಾವು ಬಟ್ಟೆ ಮಾಡಿಕೊಟ್ಟವು, ಇಡೀ ಬಟ್ಟೆ ಸೆಲೆಬ್ರೇಟ್ ಮಾಡ್ತಾ ಇದ್ದವು. ಇವಾಗ ನಾವೇ ಅದನ್ನು ಮಾಡಿಬಿಟ್ಟು ಸಿಂಥೆಟಿಕ್ ಬಟ್ಟೆ ಹಾಕ್ತಾ ಇದ್ದಾಗ ಎರಡು ಲಾಸ್ ಆಗ್ತವೆ. ಒಂದು ಪ್ರಕೃತಿ ಮೇಲೆ ಒಂದು ಪ್ರಕೋಪ ಅಂತ, ಇನ್ನೊಂದು ನಾವು ಟ್ರೆಡಿಷನಲ್ ಸ್ಕಿಲ್ ಆ್ಯಂಡ್ ನಾಲೆಡ್ಜ್ ಅಂತ ಹೇಳಿದ್ದಲ್ಲ ಅದನ್ನೇ ಕಳ್ಕೊಂಡ್ಬಿಡ್ತಾ ಇದ್ದೀವಿ. ಆ ಕಾಟನ್ ಬೆಳೆಯೋದು, ಅದನ್ನು ಪ್ರಾಸೆಸ್ ಮಾಡೋದು, ಅದು ಸ್ಪಿನ್ ಮಾಡೋದು, ವೀವ್ ಮಾಡೋದು. ಇವತ್ತು ವೀವರ್ಸ್ ಎಲ್ಲ ಭಾಳ ಕಷ್ಟದಲ್ಲಿದ್ದಾರೆ. ಈಗ ಒಂದು 300 ವರ್ಷ ಹಿಂದೆ 30 ವರ್ಷ ಹಿಂದೆ ನೋಡಿದ್ರು ಸುಮಾರು 1 ಕೋಟಿ ಜನಕ್ಕೆ ಭಾರತದಲ್ಲಿ ಎಂಪ್ಲಾಯ್ಮೆಂಟ್ ಬರೀ ಟೆಕ್ಸ್ಟೈಲ್ ಈಗ ಆ ಸಂಖ್ಯೆ ಕಡಿಮೆ ಆಗ್ತಾ ಬಂದಿದೆ. ಸೊ ಹಾಕೊಳ್ಳೋರಿಲ್ಲ ಅಂದರೆ ಅದು ಒಂದ್ಸತಿ ಸ್ಕಿಲ್ ಕಳ್ಕೊಂಡ್ರೆ ತಿರ್ಗಾ ಬರೋದು ಭಾಳ ಕಷ್ಟ. ಈ ಭರಾಟೆಯಲ್ಲಿ ಏನಾಗ್ತಾ ಇದೆ, ಒಂದು ಇಂಡಸ್ಟ್ರಿಯಲೈಸ್ ಆಗ್ತಾ ಇದೆ ಪಾಶ್ಚಿಮಾತ್ಯ ದೇಶದಲ್ಲಿ. ನಾವು ನಮ್ಮ ಆಹಾರ ಎಲ್ಲಿಂದ ಬರುತ್ತೆ ಅಂತ ನಾವು ಹೆಚ್ಚು ಗಮನ ಕೊಡ್ತಾ ಇಲ್ಲ. ರೈತನಿಗೆ ಏನಾಗ್ತಾ ಇದೆ ಅಂತ ಗಮನ ಕೊಡ್ತಾ ಇಲ್ಲ. ಸೊ ನಾವು ರೈತರು ಏನು ಮಾಡ್ತೇವೆ, ರೈತರ ಮಕ್ಕಳು ಯಾರು ರೈತರಾಗಿ ಇಷ್ಟಪಡಲ್ಲ ಈಗ. ಸೊ ರೈತರ ಮಕ್ಕಳು ಸಿಟಿಗೆ ಬಂದು ಬೇರೆ ಕೆಲಸ ಅಂತ. ಹಾಗೆ ಅಗ್ರಿಕಲ್ಚರ್ ಮಾಡೋದು ಯಾರು ಅನ್ನೋದು ಪ್ರಶ್ನೆ ಮಾಡ್ತೀವಿ. ಇಂಡಸ್ಟ್ರಿಯಲ್ ಸೊಸೈಟಿ ಸ್ವಲ್ಪ ಸಾಲ್ವ್ ಮಾಡ್ಕೊಂಡಿದ್ದಾರೆ. ಏನಂದರೆ ದೇ ಇಂಡಸ್ಟ್ರಿಯಲೈಸ್ಡ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಇಸ್ ನಾಟ್ ಎಕೋಸಿಸ್ಟಮ್ ಎನಿಮೋರ್, ಇಟ್ಸ್ ಎ ಇಂಡಸ್ಟ್ರಿಯಲ್. ನೀವು ನೋಡಿರ್ಬೋದು ಕಿಲೋಮೀಟರ್ ಗಟ್ಟಲೆ ಹುಡುಗಾವು, ಅದರಲ್ಲಿ ಗೋಧಿ ಬೆಳೆಯೋದು, ಬೇಳೆ ಬೆಳೆಯೋದು ಅಂತ. ಹಕ್ಕಿ ಪಕ್ಕಿಗಳಲ್ಲಿ ಜಾಗನೇ ಇಲ್ಲ. ಪರಾಗಸ್ಪರ್ಶ ಹೇಗಾಗುತ್ತೆ ಅಂತ ನನಗೆ ಇದೇ ಪ್ರಶ್ನೆ ಇತ್ತು. ಪರಾಗಸ್ಪರ್ಶ ಹೇಗಾಗುತ್ತೆ ಅಂತ ಒಂದು ವ್ಯಾನಲ್ಲಿ ಬರ್ತಾನೆ ಒಳಗಡೆ ನೋಡಿದ್ರೆ ಎಲ್ಲ ಜೇನನ್ನು ಬಿಟ್ಟು ಪರಾಗಸ್ಪರ್ಶ ಮಾಡಿ ಅವನನ್ನು ವಾಪಸ್ ಹೋಗ್ತಾರೆ. ಆ ಮಟ್ಟಕ್ಕೆ ಇಂಡಸ್ಟ್ರಿಯಲೈಸ್ ಆಗಿದೆ ಅಂದರೆ ನಾವೆಲ್ಲರೂ. ಸೊ ಇದು ಒಂದು ಒಳ್ಳೆಯ ಸಮಯ. ಸ್ವಲ್ಪ ರೈತರಿಗೆ ನೋಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಆಹಾರ ಚೆನ್ನಾಗಿರ್ಬೇಕು. ಆಹಾರ ಚೆನ್ನಾಗಿರ್ಬೇಕು. ನಾವೇನು ಗ್ರೀನ್ ರೆವಲ್ಯೂಷನ್ ಅಂತ ಕೇಳಿದ್ದೀವಿ. ನಮ್ಮ ಪಂಜಾಬ್ ಹರಿಯಾಣದಲ್ಲಾಗಿದ್ದು ಕೊನೆಗೆ ವ್ಯಾಪಕವಾಗಿ ಹರಡಿ ಇವತ್ತು ವಿಪರೀತ ಗೊಬ್ಬರ ಪೆಸ್ಟಿಸೈಡ್ ಯೂಸ್ ಮಾಡ್ತಾ ಇದ್ದೀವಿ. ಇದ್ರದ್ದು ಒಂದು ಪ್ರಯತ್ನ ಏನಾಗಿದೆ, ಆಹಾರದ ಪ್ರಮಾಣ ಜಾಸ್ತಿ ಇದೆ. ಬಟ್ ಅದಕ್ಕೆ ಅಂತ ನಾವು ಎಷ್ಟೊಂದು ಗೊಬ್ಬರ ಪೆಸ್ಟಿಸೈಡ್ ಬಳಕೆ ಮಾಡಬಾರ್ದು. ಸ್ವಲ್ಪ ಮಾಡಿದರೆ ಸಾಕಿತ್ತು. ಬಟ್ ನಮ್ಮಲ್ಲಿ ವೈಜ್ಞಾನಿಕ ಮಾಹಿತಿ ಕೊರತೆ ಇದ್ದಾಗ ಜಾಸ್ತಿ ಹಾಕಿದ್ರೆ ಒಳ್ಳೆಯದು ಅಂತ ಅಭಿಪ್ರಾಯ ಪಟ್ಟು ಹೆಚ್ಚೆಚ್ಚು ಹಾಕೋದು. ಇವತ್ತು ಮಣ್ಣು ಸಹ ಕಂಪ್ಲೀಟ್ ಮಣ್ಣು ಜೊತೆಗೆ ನಮ್ಮ ಆಹಾರ. ಸೊ ನೀವು ಸೇವಿಸ್ತಿರೋ ಆಹಾರ ಅದು ಚೀಪ್ ಆಹಾರ ಅಂತ ನಿಮ್ಗೆ ಏನು ಸಿಗ್ತಾ ಇದೆ ಮಾರ್ಕೆಟಲ್ಲಿ, ತಮ್ಮ ಎಕ್ಸ್ಪೈರಿ ಯಾವುದೋ ಅದರಿಂದಲ್ಲ, ನೀವು ಎಕ್ಸ್ಪೈರಿ ಡೇಟ್. There is a serious level of toxic materials in our food chain. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಸಮ್ ಆಫ್ ದ ಕೆಮಿಕಲ್ಸ್ ಆ್ಯಕ್ಚುಲಿ ಬೇರೆ ಬೇರೆ ಮೆಕ್ಯಾನಿಸಮ್ಸ್ ಇದೆ, ಬೇರೆ ಬೇರೆ ಸಿಸ್ಟಮ್ಸನ್ನು ಡಿಸ್ಟ್ರಪ್ಟ್ ಮಾಡೋಕ್ಕಾಗುತ್ತೆ. ಒನ್ ಇಸ್ ಕಾಲ್ಡ್ ಎಂಡೋಕ್ರೈನ್ ಡಿಸ್ಟ್ರಪ್ಟರ್. ನಮ್ಮ ಹಾರ್ಮೋನಲ್ ಸಿಸ್ಟಮ್ ಏನಿಲ್ಲ, ಸಣ್ಣ ಪ್ರಮಾಣ ಡೈಸ್ ಇಂಥದ್ದೆಲ್ಲ ಯೂಸ್ ಮಾಡ್ತೀವಿ. ಅದೆಲ್ಲ ಪ್ಲಾಸ್ಟಿಕ್ ಮಾಡಲಿಕ್ಕೆ ಒಂದು ಪ್ಲಾಸ್ಟಿಸೈಸರ್ ಅಂತ ಯೂಸ್ ಮಾಡ್ತೀವಿ. ಈ ಪ್ಲಾಸ್ಟಿಕ್ಕಿನ ಗುಣ ಬರಬೇಕು ಅಂದರೆ ಅದಕ್ಕೆ ಡೈಮೀಥೈಲ್ ಥ್ಯಾಲೇಟ್ ಅಂತ ಒಂದು ಕೆಮಿಕಲ್ ಇದೆ. ಅದು ಪ್ಲಾಸ್ಟಿಸಿಟಿ ಕೊಡುತ್ತೆ. ಬಟ್ ಪ್ಲಾಸ್ಟಿಕ್ಕಿಂದ ಹೊರಗಡೆ ಬರ್ತದೆ. ಅದು ನಮ್ಮ ಆಹಾರ ಸಣ್ಣ ಪ್ರಮಾಣ ಸಹ ಇಟ್ ಆ್ಯಕ್ಟ್ಸ್ ಆಸ್ ಎ ಎಂಡೋಕ್ರೈನ್ ಡಿಸ್ಟ್ರಪ್ಟರ್. ಅಂದರೆ ನಿಮ್ಮ ಬ್ರೈನ್ ಒಂದು ರಾಂಗ್ ಸಿಗ್ನಲ್ ಕೊಡುತ್ತೆ, ಎನಫ್ ಹಾರ್ಮೋನ್ ಮೋರ್ ನೀಡ್ ಟು ಪ್ರೊಡ್ಯೂಸ್ ಅಂತ. ಜಸ್ಟ್ ಇಮ್ಯಾಜಿನ್ ವಾಟ್ ಹ್ಯಾಪನ್ಸ್ ಟು ಯುವರ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್ ಥೈರಾಯ್ಡ್, ಹೈಪರ್ ಥೈರಾಯ್ಡ್ ಮತ್ತು ಹೈಪೋಥೈರಾಯ್ಡ್ ಕಮ್ಮಿ ಆಗುತ್ತೆ. ಇವತ್ತು ಎಷ್ಟು ಮಟ್ಟಿಗಿದೆ ಅಂದರೆ ಐ ಹ್ಯಾವ್ ನಾನು 30 ವರ್ಷ ಹಿಂದೆ ಡಿಸ್ಕವರ್ಡ್ ಮೆಡಿಸಿನ್ ತಗೋತಾ ಇದ್ದೆ. ಮೆಡಿಸಿನ್ ಸ್ಟಾರ್ಟೆಡ್ ಬಿಕಮಿಂಗ್ ವೆರಿ ಚೀಪ್. ಇದು ಯಾಕೆ ಆಗ್ತಿದೆ ಅಂತೇಳಿ ಸರ್ ತುಂಬ ಜನಕ್ಕಿದೆ. ಸೊ ವ್ಯಾಪಕ ಹೋಗ್ತಾ ಇದೆ ಅಂತಂದು. ಸೊ ನಾವು ಮಾಡ್ತಾ ಇರೋ ಆಹಾರ ಬರೀ ಆಹಾರ ಅಲ್ಲ, ನಾವು ಇಫ್ ವಿ ಇನ್ವೆಸ್ಟ್ ಇನ್ ಪೆಸ್ಟಿಸೈಡ್ಸ್ ವಿ ಹಾರ್ವೆಸ್ಟ್ ಪಾಯ್ಸನ್ ಅಂತಾರೆ. ಅದು ಭಾಳ ನಿಜ ಆಗಿದೆ. ಸೊ ಅದಕ್ಕೆ ಏನು ಮಾಡ್ಬೋದು ಅಂದರೆ ಸ್ವಲ್ಪ ಸೂಕ್ಷ್ಮತೆ. ಒಂದು ನೀವು ತಿನ್ನೋ ಆಹಾರ ಸಾಧ್ಯವಾದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಅದನ್ನು ನಿಮ್ಮ ಮನೆಯಲ್ಲೇ ಬೆಳ್ಕೊಳ್ಳಿ. ಅದಕ್ಕಿಂತ ಸೇಫ್ ಆದಂಥ ಫುಡ್ಡಿಲ್ಲ. ಹಾಗೆ ನಿಮ್ಮದೇ ಗೊಬ್ಬರ ಮಾಡ್ಕೊಳ್ಳಿ, ಮನೇಲಿ ಎಷ್ಟಾಗುತ್ತೆ ಅಷ್ಟು ಬೆಳೀರಿ. ಅದು ಇಲ್ಲದೇ ಇದ್ದರೆ ಸಪೋರ್ಟ್ ಆರ್ಗ್ಯಾನಿಕ್ ಅಗ್ರಿಕಲ್ಚರ್. ಎಲ್ಲಿ ಈ ಥರ ಬೆಳೀತಾ ಇದ್ದಾರೆ ಮೊದಲು ನಿಮ್ಗೆ ಸ್ವಲ್ಪ ಬೆಲೆ ಜಾಸ್ತಿ ಅನ್ನಿಸ್ಬೋದು. ಬಟ್ ನೀವು ಪಾಯ್ಸನ್ ಮಾಡಿಕೊಳ್ದೇ ಇರೋದಕ್ಕೆ ಆ ಬೆಲೆ ಕೊಡೋದು ಭಾಳ ಸೂಕ್ತ. ಸೊ ಇದೊಂದು ಬದಲಾವಣೆ. ವಿಷಮುಕ್ತವಾದ ಆಹಾರ, ವಿಷಮುಕ್ತವಾದ ಜೀವನ. ಸೊ ನಮ್ಮ ಆಹಾರ, ನಮ್ಮ ಬಟ್ಟೆ
ಹಾಗೆಯೇ ನಮ್ಮ ಟ್ರಾನ್ಸ್ಪೋರ್ಟೇಷನ್ಗೂ ಸಹ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಕಾರ್ಗಳು ಬಂತು ಅನುಕೂಲ ಆಯಿತು, ಬಟ್ ವೀಕೆಂಡ್ ನೀವು ಟ್ರಾಫಿಕ್ ನೋಡಿದರೆ ಮೈಸೂರಲ್ಲೂ. ಸೊ ಬೆಂಗಳೂರು ಏನಾಯಿತು, ಮೈಸೂರು ಅದೇ. ಯಾಕೆಂದರೆ ನಮ್ಮ ವಿಧಾನ ಏನು ಬದಲಾಗಿಲ್ಲ, ಅದೇ ಥರ ಭಾಗಗಳು ಜಾಸ್ತಿ ಆಗ್ತಾ ಇದೆ. ಅದೇ ರಸ್ತೆ ಅಗಲೀಕರಣ ಒಂದು ಉತ್ತರ ಅಂತ. ಒಂದು ನಮ್ಮ ಪರಿಕಲ್ಪನೆನೇ ಬದಲಾಗಬೇಕು. ಮಕ್ಕಳನ್ನ ಕೇಳಿದ್ರೆ ಹೇಳ್ತಾರೆ ಸೈಕಲಲ್ಲಿ ಹೋಗ್ಬೋದಲ್ವಾ ಅಂತ. ನಮಗೆ ವಿಶ್ವಾಸ ಹೋಗ್ತದೆ ಸೈಕಲಲ್ಲೆಲ್ಲ ಇದಾಗುತ್ತೆ ಅಂತ. ಬಟ್ ಮಕ್ಕಳು ರೆಡಿಯಾಗಿದ್ದಾರೆ, ಬಟ್ ಅದಕ್ಕೆ ರೋಡ್ ರೆಡಿ ಮಾಡೋಕ್ಕೆ ನಾವು ತಯಾರಿಲ್ಲ. ಇದೇ ಅದನ್ನು ಒಂದು ನಾಟಕ ಆಗುತ್ತೆ, ನೀವು ನೋಡಿರ್ಬೋದು. ಕಾರ್ಪೊರೇಷನ್ ರಸ್ತೆ ಪಕ್ಕ ಸೈಕಲ್ ಟ್ರ್ಯಾಕ್ ಅಂತ ಮಾಡಿ ಒಂದು ಸೈಕಲ್ ದುಡ್ಡು ಬಂದು ಮಾಡಿದ್ದಾಯ್ತು. ಅಲ್ಲ ನಮ್ಮಲ್ಲಿ, ಬಟ್ ಅದೊಂದು ದಿಕ್ಕು ತೋರಿಸುತ್ತೆ ನಮಗೆ. ಮುಂದೆ ನಮ್ಮ ಮಕ್ಕಳು ಡಿಮ್ಯಾಂಡ್ ಮಾಡೋದು ಅದೇ ಥರ. ಒಂದು ಟ್ರಾಫಿಕ್ ಕಮ್ಮಿ ಆಗಬೇಕು, ಬೆಟರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಆಲ್ಸೋ ಸೋಷಿಯಲ್ ಸಿಸ್ಟಮ್ಸ್ ಟು ಹೆಲ್ಪ್. ಏನು ಸೋಷಿಯಲ್ ಸಿಸ್ಟಮ್ ಅಂದರೆ ಬೆಳಗ್ಗಿಂದಲೇ ಮ್ಯಾಕ್ಸಿಮಮ್ ವೆಹಿಕಲ್ ಕಾಣೋದು ಯಾವ್ದು ಹೇಳಿ? ಹಳದಿ ಬಣ್ಣದ ವೆಹಿಕಲ್ ನೋಡಿದಿರಲ್ಲ, ಸ್ಕೂಲ್ ಬಸ್. ಅದು ಯಾಕೆಂದರೆ ಎಲ್ಲಿಂದ ಮಕ್ಕಳು ಎಲ್ಲ ಓದ್ತಾ ಇರ್ತಾರೆ ಅಂತ. ಎಷ್ಟೋ ದೇಶಗಳಲ್ಲಿ ನೇಬರ್ಹುಡ್ ಸ್ಕೂಲ್ ಅಂತ ಪಾಲಿಸಿ ಮಾಡಿದ್ದಾರೆ. ಈಗ ನಮ್ಮಲ್ಲೂ ನಮ್ಮ ಮಕ್ಕಳು ರೂಪನಗರ್ ಸ್ಕೂಲ್ಗೆ ಹೋದರೆ, ಬಟ್ ತಕ್ಷಣ ನಮಗೊಂದು ಶಾಕ್ ಆಗುತ್ತೆ, ರೂಪನಗರ್ ಸ್ಕೂಲ್ನ ನಮ್ಮ ಮಕ್ಕಳು ಅಂತ. ಅದೇ ನಾವು ಸ್ವಲ್ಪ ಪ್ರಯತ್ನ ಮಾಡಿದರೆ ರೂಪನಗರ್ ಶಾಲೆಗೆ ಒಂದು ಉತ್ತಮವಾದ ಶಾಲೆ ಮಾಡಬಹುದು. ಸೊ ಇದು ಒಂದು ಸಾಮಾಜಿಕ ಪ್ರಯತ್ನ. ಬರೀ ನಾವು ನಮ್ಮ ರಾಜಕಾರಣಿಗಳು ಹೇಳಿದ್ರಾಗಿಲ್ಲ. ನಮ್ಮ ಪ್ರಯತ್ನ, ನಮ್ಮ ಶಾಲೆಗಳು ಪ್ರತಿ ಲೊಕ್ಯಾಲಿಟಿಯಲ್ಲಿ ಯಾವುದು ಸರ್ಕಾರಿ ಶಾಲೆ ಕಡಿಮೆ ಇಲ್ಲ ಅನ್ನೋ ಥರ ಇದ್ದರೆ ಜನ ದೂರ ಹೋಗೋದೇ ಬೇಕಾಗುತ್ತೆ. ನಾವು ಓದಿ ಬೆಳೆದಿದ್ದು ಒಂದು ಸಣ್ಣ ಶಾಲೆಯಲ್ಲಿ ನಡ್ಕೊಂಡು ಹೋಗೋ ಥರ ಇತ್ತು. ಹೋಗಿ ಬರೋದೇ ಒಂದು ಖುಷಿ ವಿಷಯ. ಇವತ್ತೊಂದು ಮಕ್ಕಳಿಗೆ ನೋಡ್ತಾ ಇರ್ತೀನಿ, ಬಸ್ಸಲ್ಲಿ ಹೋಗ್ಬೇಕು, ಬಸ್ ಹಚ್ಚಕ್ಕೂ ಅಪ್ಪ ಅಮ್ಮ ಹೋಗ್ಬೇಕು. ಸೊ ಮಕ್ಕಳು ಇದರಲ್ಲಿ ಭಾಳ ಕಲ್ತ್ಕೊಂಡಿದ್ದಾರೆ. ಮತ್ತು ನಿಮ್ಮ ಜನ್ರೇಷನ್ ಇನ್ನೊಂದು, ನೀವು ಮರ ಹತ್ತಿ ಆಟ ಆಡಿದ್ದೀರಿ ಅಂತ ಅಂದ್ಕೊಂಡಿದ್ದೀವಿ ನೀವೆಲ್ಲ ಅಲ್ಲ? ಹಣ್ಣನ್ನು ಕಿತ್ತು ತಿಂದಿದ್ದೀರಾ? ಮಾವಿನ ಹಣ್ಣಿನ ಇದು ಸೊಗಡು ಎಲ್ಲ ಮಾಡಿದ್ದೀರಾ? ಇಮ್ಯಾಜಿನ್ ನೆಕ್ಸ್ಟ್ ಜನರೇಷನ್, ಮತ್ತು ಈಗ ನೀವು ನೋಡ್ತಿರೋ ಜನರೇಷನ್ಗೆ ಅದು ಇಲ್ಲವೇ ಇಲ್ಲ. ಸೊ ನೀವು ಇದನ್ನೆಲ್ಲ ನೀವು ಹೊಗಳಿದ್ರೆ ಅವ್ರಿಗೆ ಹುಚ್ಚು ಅನ್ಕೋತಾರೆ ಏನು ಇದನ್ನೆಲ್ಲ ಅಂತ. ಯಾಕೆಂದರೆ ಅವ್ರಿಗೆ ಅದು ಅನುಭವ ಇಲ್ಲ. ಇದನ್ನು ಮಾಡೋದು ನಮ್ಮದೇ ಒಂದು ಜವಾಬ್ದಾರಿ ಇದೆ. ನಾವು ಮಕ್ಕಳನ್ನ ಜೋಪಾನ ಮಾಡಿ ಅವ್ರಿಗೆ ಎಕ್ಸ್ಪೋಜರ್ ಇಲ್ಲದೆ ಇದ್ದಂಗೆ. ಸೊ ಈಗ ನಾವು ನಮಗೊಂದು ಬೇಜಾರಿರ್ಬೋದು, ಮಕ್ಕಳನ್ನು ಮಾತು ಕೇಳಲ್ಲ ಅಂತ ಒಪ್ತಿರಲ್ಲ ಎಲ್ಲರೂ. ಬಟ್ ಅದಕ್ಕೆ ಒಂದು ಕಾರಣ ಇದೆ. ಮಕ್ಕಳು ನಾವು ಕೇಳೋದು ಮಾತ್ರ ಅಲ್ಲ, ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಭಾಳ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾರೆ. ಬಟ್ ಅವ್ರಿಗೆ ಒಂದು ಕಾಣುತ್ತೆ, ನಾವು ಹೇಳೋದೊಂದು ಮಾಡೋದು, ಅದು ನಾವು ಒಪ್ಕೋಬೇಕಾಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಖಂಡಿತ ಸಾಧ್ಯ ಇದೆ. ಈ ಜೀವನ ಶೈಲಿ ಬದಲಾವಣೆ ನಮ್ಮಿಂದ ಶುರು ಮಾಡಬೇಕು. ನಾವು ಚಿಕ್ಕ ಹೊಂದಾಣಿಕೆ, ಅದು ಖುಷಿಯಿಂದ ಮಾಡಬೇಕು. ಅಯ್ಯೋ ಏನೋ ಪರಿಸರ ಉಳಿಸ್ತೀನಿ ಏನಿಲ್ಲ, ನಮಗೂ ಉಳಿಸ್ಕೊಳಕ್ಕೆ ನಾವು ಮಾಡಿದರೆ ಸಾಧ್ಯ. ಖುಷಿಯಿಂದ ಮಾಡಿದ್ರೆ ಒಂದು ಪರಿವರ್ತನೆ ಖಂಡಿತ ಸಾಧ್ಯ ಇದೆ. ಯಾವುದೇ ಸಮುದಾಯ ನೋಡಿ ಪರಿವರ್ತನೆ, ಇಡೀ ಸಮುದಾಯ ಪರಿವರ್ತನೆ ಆಗಲ್ಲ, ಎಲ್ಲೋ ಒಂದು ಬಿಂದು ಕೇಂದ್ರ ಬಿಂದುವಿಂದಾಗಿ ಹರಡುತ್ತೆ. ಆ ರೀತಿ ಅನೇಕ ಕೇಂದ್ರ ಬಿಂದುಗಳು ಆಗಲೇ ಪ್ರಯತ್ನ ಮಾಡ್ತಾ ಇದ್ದೀವಿ, ನೀವೇ ನೋಡಿದ್ರೆ ಕಾಣುತ್ತೆ. ಬಟ್ ಒಂದು ಆಪರ್ಚುನಿಟಿ ಇದ್ದರೆ ನಾವು ಒಂದು ಬಿಂದು ಆಗೋಕ್ಕೆ ಸಾಧ್ಯ ಇದೆ. ನಮ್ಮ ಸಮುದಾಯ ಒಂದು ಬಿಂದು ಆಗೋಕ್ಕೆ ಸಾಧ್ಯ ಇದೆ ಪರಿವರ್ತನೆ. ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಾವು ನಿಮ್ಮದು ಗ್ರೀನ್ ಫೆಸ್ಟ್ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಹಸಿರು ಹಬ್ಬ, ನನಗೂ ಸಂತೋಷ ಆಗಿತ್ತು. ಅಂದರೆ ಆ ಪ್ರಯತ್ನಗಳು ಸಮುದಾಯದ ಮಟ್ಟದಲ್ಲಿ, ನಾವು ವೈಯಕ್ತಿಕ ಮಟ್ಟದಲ್ಲಿ ಮಾಡ್ತಾ ಇರ್ತೀವಿ, ಸಮುದಾಯದ ಮಟ್ಟದಲ್ಲಿ ಮಾಡೋದಕ್ಕೆ ಇದು ಒಳ್ಳೆಯ ಅವಕಾಶ. ನನಗೆ ಯಾರಾದರೂ ಮದುವೆ ಕರೆದ್ರೆ ಹೋಗಕ್ಕೆ ದೊಡ್ಡ ಮುಷ್ಕರ. ಯಾಕೆಂದರೆ ಒಂದು ಮದುವೆ ಅಂದರೆ ತುಂಬ ದುಡ್ಡು ಖರ್ಚು ಮಾಡಿರ್ತಾರೆ. ಊಟಕ್ಕೆ ಮೊದಲಂದು ಪ್ಲಾಸ್ಟಿಕ್ ಹಾಕ್ತೀವಿ, ಪೇಪರ್ ಹಾಕ್ತಾರೆ. ಬಟ್ ನೀರು ಕುಡಿಯೋಕ್ಕೆ ನೀರು ಅಂದರೆ ಪ್ಲಾಸ್ಟಿಕ್ ಮಾಡಿರ್ತಾರೆ. ಎಷ್ಟು ಪ್ರಮಾಣ ಅಂತ ನೋಡಿದ್ರೆ ನಾವು ಏನು ಮಾಡ್ತಾ ಇದ್ವಿ. ಸೊ ಸಮುದಾಯ ಬದಲಾಗೋದಕ್ಕೆ ನಾವು ಪ್ರಯತ್ನ ಬೇಕು. ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಅಂದರೆ, ಕೆಲವು ಗ್ರೂಪ್ ಅವರು ಸ್ಟೀಲ್ ಲೋಟ ತಂದು ಬಾಡಿಗೆ ಕೊಡ್ತಾರೆ ಅಥವಾ ಫ್ರೀಯಾಗಿ ಕೊಡ್ತಾರೆ, ತೊಗೊಂಡು ಬಳಕೆ ಮಾಡಿ ವಾಪಸ್ ಮಾಡ್ತಾರೆ. ಯಾಕೆಂದರೆ ಇದು ತಪ್ಪಿಸ್ಬೇಕು. ನಾವು ಇವೆಂಟ್ ಅವ್ರು ಏನು ಹೇಳ್ತಾರೆ ಆಗಲಿಲ್ಲ, ನಾವು ಸ್ವಲ್ಪ ದಿನ ಐತಿ ತೊಗೊಂಡ್ರೆ ಈ ನಮ್ಮ ಮದುವೆಗಳು ಸ್ವಲ್ಪ ಎಕೋ ಫ್ರೆಂಡ್ಲಿ ಆಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆಯೇ ಸಮುದಾಯದ ಮಟ್ಟದಲ್ಲಿ ಆಗೋದು. ಬರೀ ಇನ್ನೊಂದು ಪ್ರಶ್ನೆ ಇರಬೇಕು, ಯಾರೋ ಮಾಡಬೇಕು ಅಂತಿದ್ದೀನಿ, ಬಟ್ ನಾನೇನೋ ಸ್ವೀಟ್ ಕೊಡಬೇಕು ಅದಕ್ಕೆ ತಟ್ಟೆ ಏನಾದ್ರು ಸಿಗುತ್ತಾ ಅಂತ. ಖಂಡಿತ ಬಯೋಡಿಗ್ರೇಡಬಲ್ ಮೆಟೀರಿಯಲ್ಸ್ ಸಿಗ್ತಾ ಇದೆ. ಸೊ ನಾವು ಹಾಗೆ ಅದನ್ನು ಬಳಕೆ ಮಾಡ್ಬೋದು ಜಾಸ್ತಿ. ನಾವು ಪ್ಯಾಕೇಜಿಂಗ್ ಮೆಟೀರಿಯಲ್ ಇವತ್ತು ದೊಡ್ಡ ವೇಸ್ಟ್ ಎಲ್ಲಿ ಗೊತ್ತಾ ಬರ್ತಾ ಇರೋದು,
ಪ್ಯಾಕೇಜ್, ಫುಡ್ ಪ್ಯಾಕೇಜ್. ಮತ್ತು ಇವತ್ತು ಝೊಮ್ಯಾಟೊ, ಸ್ವಿಗ್ಗಿ ಬಂದು ಭಾಳ ಬೇಗ ತಿಂಡಿಯನ್ನು ಬರುತ್ತೆ, ಬಟ್ ಕಸದ ಬೆಟ್ಟ ಮಾತ್ರ ಮಾಡ್ತಾರೆ. ಈ ಸತಿ ಸ್ವಿಗ್ಗಿ ಮೇಡ್ ಎ ಬಿಗ್ ಪ್ರಾಫಿಟ್, 400 crores ಏನು ಪ್ರಾಫಿಟ್ ಮಾಡಿದ್ರು. ಸೊ ಸ್ವಿಗ್ಗಿ ಬೆಳೀತು ಅಂದರೆ ನಮ್ಮ ಕಸದ ಬೆಟ್ಟ ಬೆಳೀತು. ಕಸದ ಬೆಟ್ಟ ಮತ್ತು ನಮ್ಮ ಆರೋಗ್ಯ ಸಹ ಅದರ ಜೊತೆ ಹಾಗೆ ಅದು ಇನ್ನೊಂದು ಮುಖ. ಸೊ ಜೀವನ ಶೈಲಿ ಬದಲಾವಣೆ ಭಾಳ ಮುಖ್ಯ. ಬಟ್ ಇನ್ನೊಂದು ಆಗ್ತಾ ಇದೆ ಮೀಡಿಯಾದಲ್ಲಿ, ಅದು ಪೋಸ್ಟ್ ಕೋವಿಡ್. ಸ್ವಲ್ಪ ಅಡುಗೆ ಅಂದರೆ ಮನೇಲಿ ಎಲ್ಲರಿಗೂ ಉತ್ಸಾಹ ಬಂದಿದೆ, ಮಕ್ಕಳಿಗೆ ಉತ್ಸಾಹ ಬರ್ತಾ ಇದೆ. ಎಲ್ಲೋ ಒಂದು ಬದಲಾವಣೆಗೆ ಇದು ಸಹ ಅಂದರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಬರೋಕ್ಕೆ ಮತ್ತು ಎಂಜಾಯ್ ಮಾಡಿ. ಮತ್ತು ಮಕ್ಕಳು ಹೊರಗಡೆ ಹೋಗಿ ತಿಂದವ್ರಿಗೆ ನಿಮ್ಮ ರುಚಿ ಏನು ಗೊತ್ತಾಗುತ್ತೆ ಅಲ್ಲ. ಹೊರಗಡೆನೇ ತಿಂಡಿ ತಿಂದರೆ 1 ತಿಂಗಳು 2 ತಿಂಗಳು ತಿಂಡಿ ತಿಂದಮೇಲೆ ನಿಮ್ಮ ಅನ್ನ ಸಾರು ತಿನ್ನೋಕ್ಕೆ ಎಷ್ಟು ಖುಷಿ ಇರೋದು ಅವ್ರಿಗೂ ಗೊತ್ತಾಗುತ್ತೆ. ಈ ಮೌಲ್ಯಗಳು ಸಹ ಡಿಸ್ಕವರ್ ಆಗ್ತಾ ಇದೆ. ಸೊ ಲೆಟ್ ದಿಸ್ ಕನ್ವರ್ಷನ್ ಬಿ ಎಂಜಾಯಬಲ್. ನಮ್ಮ ಆಹಾರ ಒಂದು ಶುದ್ಧವಾದ ಆಹಾರ, ಮತ್ತು ನಾವು ಈ ಆಹಾರದ ಪ್ರೊಕ್ಯೂರ್ಮೆಂಟ್ ಆಗಲಿ ಅದನ್ನು ತಿನ್ನೋದು, ಅದನ್ನು ಟ್ರಾನ್ಸ್ಫರ್ ಮಾಡೋದ್ರಲ್ಲಿ ಪರ್ಮಿಷನ್ ಆಗ್ತಾ ಇದೆ ನೋಡ್ಕೊಳ್ಳೋದು ಭಾಳ ಮುಖ್ಯ. ಸಮುದಾಯದ ಮಟ್ಟದಲ್ಲಿ ಇದನ್ನು ಮಾಡೋಕ್ಕಾಗುತ್ತೆ. ನಾವು ರೂಪನಗರದ ನಿವಾಸಿಗಳು ಒಂದು ಸಮುದಾಯವಾಗಿ ಅದನ್ನು ತೋರಿಸೋಕ್ಕಾಗುತ್ತೆ. ನಮ್ದು ಯಾವುದೇ ಕಾರ್ಯಕ್ರಮ ಆದ್ರೂ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡದೇ ಇರೋದು ಮಾಡಿ ತೋರಿಸಿದ್ರೆ ಬೇರೆಯವ್ರ ಮನವರಿಕೆ ಆಗುತ್ತೆ. ಇದನ್ನು ಮಾಡೋಕ್ಕಾಗುತ್ತೆ. ನಾವು ಸಹ ಹೆಮ್ಮೆಯಿಂದ ಸಮಾಧಾನದಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗೆ ಆಗಾಯಿತು, ಬಟ್ಟೆ ಆಯಿತು, ನಮ್ಮ ಟ್ರಾನ್ಸ್ಪೋರ್ಟೇಷನ್ ಆಯಿತು, ಹಾಗೆ ಬೇರೆ ಬೇರೆ ಆಯಾಮಗಳಲ್ಲಿ ಮತ್ತು ನಾವಿರುವಂಥ ನಮ್ಮ ಮನೆ, ನಮ್ಮ ಪರಿಸರ ಸಹ. ನಾನು ಇಂಜಿನಿಯರ್ಗಳಿಗೆ ಟ್ರೈನಿಂಗ್ ಮಾಡ್ತಾಯಿದ್ದೀನಿ, ಈಗಲೂ ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ ಎಲ್ಲರೂ ಕಮಿಷನರ್ಸ್ ಆಫ್ ಮುನ್ಸಿಪಾಲಿಟೀಸ್, ಕಾರ್ಪೊರೇಷನ್ ಬರ್ತಾರೆ. ನಮ್ಮಲ್ಲಿ ಅಮೃತ್ 2 ಅಂತ ಒಂದು ಕಾರ್ಯಕ್ರಮ ಆಗ್ತಿದೆ ಕರ್ನಾಟಕದಲ್ಲಿ, ಆಲ್ ಇಂಡಿಯಾ ಅರ್ಬನ್ ರಿನ್ಯೂವಲ್ಗೆ ಅಂತ. ಪಾರ್ಕ್ ಮತ್ತು ಪ್ಲೇ ಗ್ರೌಂಡ್ ಹೇಗಿರಬೇಕು ಅಂತ ಒಂದು ಪ್ರಶ್ನೆ. ನಾನು ಒಂದು ತರಬೇತಿ ನನ್ನ ಮೊದಲನೇ ಪ್ರಶ್ನೆ ಅವ್ರಿಗೇನು ಗೊತ್ತಾ ಎಲ್ಲರಿಗೂ, ಒಂದು ಪಾರ್ಕಲ್ಲಿ ಹಣ್ಣಿನ ಮರ ಇರಬೇಕೋ ಬೇಡವೋ ಅಂತ. ನಾನು ನಿಮಗೂ ಆ ಪ್ರಶ್ನೆ ಕೇಳ್ತೀನಿ, ಒಂದು ಪಾರ್ಕಲ್ಲಿ ಹಣ್ಣಿನ ಮರ ಇರಬೇಕೋ ಬೇಡವೋ ಅಂತ. ಬೇಕು ನಮ್ಮ ಕೈ ಎತ್ತಿ. ಥ್ಯಾಂಕ್ ಯು. ಬೇಡ ಅನ್ನೋ ಕೈ ಎತ್ತಿ. ಹಣ್ಣಿನ ಮರ ಬೇಡ ಪಾರ್ಕಲ್ಲಿ ನೋಡಿ. ಇದೇ ಒಂದು ದೊಡ್ಡ ಪರಿವರ್ತನೆ. ಇಲ್ಲ, ಸ್ಟ್ಯಾಂಡರ್ಡ್ ರಿಯಾಕ್ಷನ್ ಅವರಲ್ಲಿ ನೋಡಿದಾಗ 95% ಬೇಡ, 5% ಬೇಕು ಅಂತ. ಅವರು ಪಾಪ ಹೆಸಿಟೆಂಟಾಗಿ ಹೇಳ್ತಾರೆ. ಯಾಕೆಂದ್ರೆ ಸರ್, ಪ್ರಾಣಿ ಪಕ್ಷಿಗಳು ಪರಿಸರ ಅಂತ. ನಿಮ್ಗೆ ಯಾಕೆ ಬೇಡ ಅಂದರೆ ಎಲ್ಲರೂ ಕಲ್ಲೊಡಿತಾರೆ, ಬೀಳುತ್ತೆ, ಗಲೀಜಾಗುತ್ತೆ. ಸೊ ನಾವು ಪಾರ್ಕ್ ಆ್ಯಂಡ್ ಪ್ಲೇ ಗ್ರೌಂಡ್ಸ್ ಯಾಕಿದೆ ಅನ್ನೋದೇ ನಾನು ನೋಡ್ತಾ ಇರೋದು. ಏನೋ ಇದೆ ಮುಂಚೆ ನೀವೆಲ್ಲ ಮರ ಹಾಕಿ ಆಟ ಆಡಿ ಬೆಳೆದವರು. ಇವತ್ತಿನ ಮಕ್ಕಳು ಬೆಂಗಳೂರಲ್ಲಿ ಒಂದು ಮಗುಗೆ ಅವ್ರು ಒಬ್ಬರು ತಾತ 24th ಫ್ಲೋರಲ್ಲಿ ಇದ್ದರೆ ಇನ್ನೊಬ್ಬರು 10th ಫ್ಲೋರಲ್ಲಿ ಇರ್ತಾರೆ. ಗ್ರಾಮೀಣ ಅನ್ನೋದು ಇಲ್ಲವೇ ಇಲ್ಲ. ರಾಗಿ ಯಾವ ಮರದಲ್ಲಿ ಬೆಳೆಯುತ್ತೆ ಪ್ರಶ್ನೆ. ಯಾಕಂದರೆ ನಾವೇನು ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಇದೆಲ್ಲ ಅವ್ರಿಗೆ ಎಕ್ಸ್ಪೋಜರ್ ಇಲ್ಲ ಅಂದರೆ ಜ್ಞಾನ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಪಾಠದಲ್ಲೂ ಅಷ್ಟೇ ಲೈಫ್ ಸೈಕಲ್ ಅಂತೆಲ್ಲ ಹೇಳಿದರೆ ವೆಬ್ ಆಫ್ ಲೈಫನ್ನು ನೋಡಿದ್ರೆ ಒಂದು ನ್ಯಾಷನಲ್ ಜಿಯೋಗ್ರಫಿಕ್ ಅಥವಾ ಡಿಸ್ಕವರಿ ಚಾನಲ್ ಹೊರಗಡೆ ಎಲ್ಲಿ ನೋಡಕ್ಕೆ ಸಿಗುತ್ತೆ. ಸೊ ನಮ್ಮ ಪಾರ್ಕ್ಸ್ ಆ್ಯಂಡ್ ಪ್ಲೇ ಗ್ರೌಂಡ್ಸ್ ಏನಿದೆ ಇವುಗಳು ನಮಗೆ ಕೊನೆಯ ಕಿಟಕಿ ಪರಿಸರದಲ್ಲಿ. ನಮ್ಗೆ ಯಾವಾಗಲೂ ಆಶ್ಚರ್ಯ ಆಗುತ್ತೆ, ನಮ್ಮಲ್ಲಿ ಇವತ್ತು ಹಕ್ಕಿ ಚಿಟ್ಟೆಗಳು ಬರ್ತಾ ಇವೆ. ಯಾಕೆ ಬರ್ತಾ ಇವೆ ಅಂತ? ಯಾಕೆ ನಮ್ಮಲ್ಲಿ ಬೇಡ, ನಮ್ಮ ಮನೆಗಳಲ್ಲಿ ಜಾಗನೇ ಇಲ್ಲದೆ ಇರೋ ಥರ ಮಾಡ್ತಾ ಇದ್ದೀವಿ. ನಮ್ಮ ಪಾರ್ಕ್ಗಳಲ್ಲೂ ಸಾಮಾನ್ಯವಾಗಿ ಕಂಡು ಬರೋ ಮರ ಗಿಡಗಳು ಯಾವ್ದು ಹೇಳಿ? ಕೆಳಗಡೆ ಕಾಣೋ ಹಸಿರು ಹುಲ್ಲು. ಎರಡನೇದು ನೀವು ನೋಡಿರ್ತೀರ ಹಸು, ಅದಕ್ಕೆ ಡುರಾಂಟ ಅಂತ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ದುರಂತ ಅಂತ. ಯಾಕೆಂದರೆ ಯಾವುದು ಕ್ರಿಮಿಕೀಟ ತಿನ್ನಬಾರ್ದು ಅದನ್ನು, ಅದಕ್ಕೇನು ಕೇರ್ ಬೇಡ ಬೆಳೆಯುತ್ತೆ ಅಂತ. ಮತ್ತು ಪಾರ್ಕ್ ಸುತ್ತ ಒಂದು ಮರ ಇರುತ್ತೆ, ಯಾವುದು ಗೊತ್ತಾ? ಶುದ್ಧ ಅಶೋಕ. ಅದಕ್ಕೂ ಅಷ್ಟೇ ಏನು ಕೇರ್ ಮಾಡಬೇಕು ಅಂತ. ಇವತ್ತು ನಮ್ಮ ಪಾರ್ಕ್ ಯಾವುದು ಹುಳ ಪ್ರಾಣಿ ಪಕ್ಷಿ ಬರಬಾರ್ದು. ನಾವು ಮತ್ತೆ ಪಾರ್ಕ್ ಯಾಕೆ ಮಾಡ್ತಾ ಇದ್ದೀವಿ? ಪಕ್ಷಿಗಳು ಯಾವಾಗ ಬರುತ್ತೆ ಅಂದರೆ ನೀವು ಅಡಿ ಕ್ರಿಮಿಕೀಟಗಳಿದ್ದರೆ ಪಕ್ಷಿಗಳು ಬರುತ್ತೆ, ಒಂದು ಜೀವ ಜಾಲನೆ ಇರುತ್ತೆ. ನೀವು ಕೆರೆಗೆ ಹೋದರೆ ಇವತ್ತು ಸಹ ಕಾಪಾಡ್ಕೊಂಡ್ರೆ ಮೈಸೂರಂತ ಕೆರೆಗೆ ಹೋದರೆ 1 ಗಂಟೆ ಕೂತ್ಕೊಂಡ್ರೆ ನೀವು ಒಂದು ಜೀವಜಾಲ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಕ್ಕೆ ಸಿಗುತ್ತೆ. ಅದೇ ಬೆಂಗಳೂರಲ್ಲಿ ಸಿಗಲ್ಲ. ಯಾಕೆಂದರೆ ಕೆರೆಗಳಿಂದ ತೊಟ್ಟಿಗಳು ಮಾಡ್ಕೊಂಡಿದ್ಯಾ, ಅಲ್ಲಿ ಜೀವ ಇರೋದಕ್ಕೆ ಅವಕಾಶವೇ ಇಲ್ಲ. ಸೊ ಆದ್ದರಿಂದ ಒಂದು ಪರಿಸರ ಸ್ನೇಹಿ ಜೀವನ ಶೈಲಿ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಮಕ್ಕಳಿಗೂ ನಮ್ಮ ಮೇಲೆ ನಂಬಿಕೆ ಬರುತ್ತೆ ಮತ್ತು ಅವ್ರಿಗೂ ನೋವು ಬರುತ್ತೆ.
ಇದನ್ನು ಮಾಡೋಕ್ಕಾಗುತ್ತೆ ಅನ್ನೋಂಥ ಒಂದು ಧೈರ್ಯ ಬರುತ್ತೆ. ಮತ್ತು ಅವ್ರ ಪ್ರಯತ್ನಗಳಿಗೆ ನಾವು ಸಹ ಕೈಗೊಳಿಸಬೇಕು. ಮತ್ತು ಇದು ಕ್ಷಿಪ್ರ ಬದಲಾವಣೆಗಳ ಅಗತ್ಯ ಇದೆ. ಇದು ಬಿಸ್ನೆಸ್ ಆಸ್ ಯೂಶುವಲ್ ಅಂತ ಹೋದರೆ ನಾನೇನು ತೋರಿಸಿದೆ, ಟೆಂಪ್ರೇಚರ್ ಎಷ್ಟು ಜಾಸ್ತಿ ಆಗ್ತಿದೆ ಅಂದರೆ ಇವತ್ತು ಸಹ ಬಾಕೂಲ್ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಇದು 1.5 ಡಿಗ್ರೀಸ್ ಮಾಡೋಕ್ಕಂತ ಏನಿಲ್ಲ, 2 ಡಿಗ್ರೀಸ್ ಆಲ್ರೆಡಿ ಕ್ರಾಸ್ ಆಗೋದು ನಿಶ್ಚಯ ಆಗುತ್ತೆ. ನಮ್ಮ 2 ಡಿಗ್ರೀಸ್ ಕ್ರಾಸ್ ಆಯಿತು ಅಂದರೆ ಇವತ್ತು ನೋಡ್ತಾ ಇದ್ದೀವಿ ಏನು ಬೇರೆ ಮಳೆದಿಲ್ಲ, ಅದು ಇನ್ನೂ ವಿಪರೀತ ಆಗುತ್ತೆ. ಮುಖ್ಯವಾಗಿ ಕರ್ನಾಟಕದವ್ರಿಗೆ ಒಂದು ಎಚ್ಚರ ನಾನು ಏನು ಕೊಡ್ತೀನಿ ಅಂದರೆ, ಸುನಾಮಿಯಿಂದ ನಮಗೇನು ಅನಿಸಲ್ಲ, ಅಲ್ಲ ಭೂಕಂಪ ಅಂದ್ರೆ ಏನು ಅನಿಸಲ್ಲ, ಆದರೆ ನೆಕ್ಸ್ಟ್ ಬರಗಾಲ ಬಂದಾಗ ತೀವ್ರ ತೊಂದರೆಗೆ ಒಳಗಾಗೋದೇ ಕರ್ನಾಟಕ. ಯಾಕೆಂದರೆ ನಮಗೆ ಅತಿ ಕಮ್ಮಿ ಅಂತರ್ಜಲ ಇದೆ. ನಾವು ನಂಬರ್ 3 ಇನ್ ದ ಕಂಟ್ರಿ ಪೂರ್ ಗ್ರೌಂಡ್ ವಾಟರ್, ಮತ್ತು ನಂಬರ್ 2 ಇನ್ ವೆರಿ ಡ್ರೈ ಲ್ಯಾಂಡ್. ಮ್ಯಾಕ್ಸಿಮಮ್ ನಂಬರ್ ಆಫ್ ಡ್ರೈ ಲ್ಯಾಂಡ್ ಇರೋದು ಕರ್ನಾಟಕ. ನಾವು ಪಶ್ಚಿಮ ಘಟ್ಟಗಳಿದೆ, ಅದು ಮಳೆ ಬರುತ್ತೆ, ಮಳೆಗಳಾಗಿದೆ, ನಾವು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಳೆ ಬರಲಿಲ್ಲ ಅಂದರೆ ನಮಗೆ ತುಂಬ ತೊಂದರೆ ಆಗುತ್ತೆ. ಸೊ ಕ್ಲೈಮೇಟ್ ಚೇಂಜ್ ಈಸ್ ಇನ್ಎವಿಟಬಲ್. ಬಟ್ ಕ್ಲೈಮೇಟ್ ಚೇಂಜನ್ನು ನಾವು ಬದಲಾಯಿಸೋದಕ್ಕೂ ಅದೆಲ್ಲ ಅಡಾಪ್ಟ್ ಆಗೋಕ್ಕೆ ಸಾಧ್ಯ. ಸೊ ಈ ಜೀವನ ಶೈಲಿಗಳನ್ನ ಏನಿದೆ ಒಂದು ಅದು ಇಂಪ್ಯಾಕ್ಟ್ ಆಗದೇ ಇದೆ. ಮತ್ತು ಪೂರಕವಾದಂಥ ಒಂದು ಜೀವನ ಶೈಲಿ ನಾವು ಮಾಡ್ಕೊಳಕ್ಕಾಗುತ್ತೆ. ಸೊ ನಿಮ್ಮ ಹಸಿರು ಹಬ್ಬ ಅದನ್ನು ಒಂದು ಸೆಲೆಬ್ರೇಷನ್. ನಾವೀಗ ಹಬ್ಬ ಅಂತ ಮಾಡ್ತಿದ್ದು ಒಂದು ಸೀಸನಲ್ಲಿ ಬಂದಂಥ ಆಹಾರ ಧಾನ್ಯ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಸ್ವೀಕಾರ ಮಾಡ್ತಾ ಇದ್ವಿ. ಇವತ್ತು ಸಹ ನಾವು ಅದೇ ಸ್ಪಿರಿಟಲ್ಲಿ ಈ ಬದಲಾವಣೆಯನ್ನು ಸ್ವೀಕಾರ ಮಾಡ್ತೀವಿ. ಪರಿಸರವನ್ನು ನಮ್ಮ ಮೊಮ್ಮಕ್ಕಳಿಗೆ ಬಿಟ್ಟು ಹೋಗಬೇಕು ಅಂದರೆ ನಾವು ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಸೆಲೆಬ್ರೇಟ್ ಮಾಡಬೇಕು. ಸೊ ನೀವು ಮಾಡ್ತಿರೋ ಹಬ್ಬ ಆ ದಿಕ್ಕಿನಲ್ಲಿ ಭಾಳ ಪ್ರಸ್ತುತ. ನೀವು ಮಾಡಿ ಮತ್ತು ಒಂದು ಸಮುದಾಯದ ಮಟ್ಟದಲ್ಲಿ ಬದಲಾವಣೆ ತರಕ್ಕೆ ಇದೊಂದು ಮೂಲಭೂತವಾದ ಕಾರಣ ಆಗುತ್ತೆ. ಇಷ್ಟು ಹೇಳಿದ್ರು ಅದು ಅನಿಸಿಕೆಗಳಿಗೆ ಕೆಲವು ಡಾಕ್ಟರ್ ಹೇಳ್ತಾರೆ, ನೀವು ಚಿಕ್ಕಂದಿನಿಂದ ನಮ್ಮ ತಾತ ಮುತ್ತಾಂತ ಏನು ತಿಂತೀರೋ ಅದೇ ತಿನ್ನಿ. ನಾವು ಹೆಚ್ಚಾಗಿ ಅಕ್ಕಿನೇ ತಿನ್ನೋದು ಮುಂಚೆಯಿಂದ. ಸ್ಟಾಪ್ ಮಾಡೋದು ಕಷ್ಟ ಆಗ್ತದಲ್ಲ. ನೀವು ದಕ್ಷಿಣ ಕನ್ನಡದಿಂದ ಬಂದವರು, ನೀವು ಮುಂಚಿಂದ ರೈಸ್ ತಿಂತಾ ಇದ್ದೀರಿ, ತಿನ್ನಿ ಏನು ಕೆಲಸ. ಬಟ್ ಜೊತೆಗೆ ನೀವು ಡಾಕ್ಟ್ರ್ ಹೇಳ್ತಾರೆ ನಿಮ್ಮನ್ನು ಡಯಾಬಿಟಿಸ್ ಬಂದಿರ್ತಾರೆ, ಸ್ವಲ್ಪ ಕಡಿಮೆ ಮಾಡಿ ಬೇರೆ ತಿನ್ನಿ, ಸ್ವಲ್ಪ ಗೋಧಿ ತಿನ್ನಿ ಅಂತ ಅದನ್ನು ಮಾಡ್ಬೋದು. ಮತ್ತು ಈಗ ನಾನು ವಿಷಯ ಗೊತ್ತಾದ ಮೇಲೆ ಸ್ವಲ್ಪ ಸಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಇದೆ, ಅಕ್ಕಿಯಿಂದ ಸ್ವಲ್ಪ ಕಡಿಮೆ ಮಾಡ್ತೀವಿ. ಸೊ ಎಲ್ಲರೂ ಬದಲಾಗಿರ್ತಾರೆ. ಬಟ್ ನಗರೀಕರಣದ ಲಕ್ಷಣವೇ ಒಂಥರ ವೈಟ್ ರೈಸ್ ಅಂತ. ನಿನ್ನೆದಾಗ ರಾಗಿ ಮುದ್ದೆ ತಿಂದವ್ರು ಇವತ್ತು ವೈಟ್ ರೈಸ್ ತಿನ್ನಕ್ಕೆ ಶುರು ಮಾಡ್ತಾರೆ, ಆರೋಗ್ಯ ಹಾಳು ಮಾಡ್ತಾರೆ. ವೈಟ್ ರೈಸ್ ರೈಸ್ ಇದೆಯಲ್ಲ ಅದರಲ್ಲಿರೋ ಪ್ರೋಟೀನ್ ಎಲ್ಲ ಮೇಲೆ ಸ್ಕಿನ್ ಇದೆ. ಆ ರೆಡ್ ಕಲರ್ ನಿಮ್ಗೆ ಏನು ಕಾಣಿಸಿದೆ ನೀವು ಅದನ್ನು ಏನಾದರೂ ಸ್ಟೋರ್ ಮಾಡಿಬಿಟ್ರೆ ನುಗ್ಗಲು ಬರುತ್ತೆ ವಾಸನೆ. ಸೊ ಮಾರ್ಕೆಟಲ್ಲಿ ಇದೆಯಲ್ಲ ಅದನ್ನು ಪಾಲಿಶ್ ಮಾಡಿ ತೆಗೆದುಬಿಟ್ಟು ಅದನ್ನು ಮಾರ್ತಾರೆ. ಏನಿದೆ ದನ ಕರುಗಳಿಗೆ ನಿಮಗೆ ಪ್ಯೂರ್ ಕಾರ್ಬೋಹೈಡ್ರೇಟ್ ನಿಮ್ಗೆ ಕೊಡ್ತಾರೆ. ಸೊ ನಾವು ಅದನ್ನು ತಿನ್ಬೇಕಾದ್ರೆ ಜೊತೆಗೆ ಬೇಳೆ ತಿನ್ನಲೇಬೇಕು. ತರಕಾರಿ ತಿಂದರೆ ನೀವು ಬ್ಯಾಲೆನ್ಸ್ ಬರ್ತೀವಿ. ಬರೀ ರೈಸ್ದೆಲ್ಲ ಇರುತ್ತೆ, ರೈಸ್ ಪಲಾವ್ ತಿಂದರೆ ಏನು ಪ್ರಯೋಜನ ಇಲ್ಲ. ಸೊ ನಮ್ಮ ಜಂಕ್ ಫುಡ್ ಅದನ್ನು ಸೇರ್ತಾ ಬರುತ್ತೆ. ಸರ್ ನನಗೊಂದು ಕ್ವಶನ್. ಈಗ ನೀವು ಮನೆಯಲ್ಲ ಆದಷ್ಟು ಬೆಳ್ಕೊಳ್ಳಿ ಅಂತ ಹೇಳಿದ್ರಿ, ಆ ಮನೇಲಿ ಬೆಳ್ಕೊಳ್ಳಿ ಅಂತ ಹೇಳಿದ್ರಿ, ಆಮೇಲೆ ಆರ್ಗ್ಯಾನಿಕ್ ಸೋರ್ಸ್ ಹೇಳಿದ್ರಿ, ಅದೇ ಎಲ್ಲರೂ ಹೋಗ್ತೀವಿ. ಆಮೇಲೆ ಸಾಧ್ಯ ಆದವ್ರು ಬೆಳೀತಾ ಇದ್ದಾರೆ. ಆಮೇಲೆ ಸಿಟಿಯಲ್ಲಿ ಜನರಲ್ ಚೇಂಜ್ ಆಗಿ ಹಳೆ ಥರ ಫುಡ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ರಾಗಿ ಮುದ್ದೆ ಮಿಲೆಟ್ಸ್ ಎಲ್ಲ ಹಳ್ಳಿಯವರು ಅವ್ರಿಗೆ ಅವೇರ್ನೆಸ್ ಇಲ್ಲ ಪಾಪ, ದೇ ಆರ್ ಫಾಲೋಯಿಂಗ್ ಸಿಟಿ ಕಲ್ಚರ್. ಎಷ್ಟೊಂದು ಕಡೆ ಹಂಗೆ ಆಗಿದೆ. ನಂದು ಏನು ಕ್ವಶನ್ ಅಂದಿಲ್ಲ, ಸೈಟ್ ರೇಟ್ಸ್ ಎಲ್ಲ ಇನ್ಕ್ಲೂಡಿಂಗ್ ಹಳ್ಳಿ ಫುಲ್ ಒಂದು ಸೈಟ್ ತೊಗೋಬೇಕಂದ್ರೆ ಮಿನಿಮಮ್ ಸಣ್ಣ ಹಳ್ಳಿ ಕುಗ್ರಾಮ ಅಂದ್ರೂ 15ರಿಂದ 20 ಲಕ್ಷ ಆಗಿದೆ ಸೈಟ್. ಸೊ ಎಲ್ಲಿ ತರಕಾರಿ ಬೆಳ್ಕೋಬೇಕು ಒಳ್ಳೆಯದು. ಆಮೇಲೆ ಎರಡನೇದು ಆರ್ಗ್ಯಾನಿಕ್ ಫುಡ್ ತೊಗೊಳ್ಳಿ ಅಂತ ಹೇಳಿದ್ವಿ. ಈಗ ಎಷ್ಟಂತ ಸೋರ್ಸ್ ಹುಡ್ಕೊಂಡು ಹೋಗೋಕ್ಕಾಗುತ್ತೆ? ಎಲ್ಲರೂ ಆರ್ಗ್ಯಾನಿಕ್ ಅಂಗಡಿನಲ್ಲೇ ಬಂದು ಆರ್ಗ್ಯಾನಿಕ್ ಅಂತ ಇರ್ತಾರೆ. ಫಾರ್ ಎಕ್ಸಾಂಪಲ್ ಈ ಬಂಡಿ ಇಟ್ ಇಸ್ ನಾಟ್ ಆರ್ಗ್ಯಾನಿಕ್. ಐ ನೋ ಲೈಕ್ ಹಳ್ಳಿಯಿಂದ ಬಂದಿದ್ದು ನಂಗೆ ಗೊತ್ತಾಗುತ್ತೆ, ಬಟ್ ಎಲ್ಲರೂ ಬಂದು ಆರ್ಗ್ಯಾನಿಕ್ ಅಂತ ಹೇಳ್ತಾರೆ. ಅದು ಹೆಂಗೆ ನಂಬೋದು ಸರ್? ಆಮೇಲೆ ಎಲ್ಲರಿಗೂ ಒಂದೊಂದು ಕ್ವಶನ್ ಬರುತ್ತೆ. ಒಂದ್ಸಲ ಫೈನಲ್ ಏನು ಡೌಟ್ ಬರುತ್ತೆ ಅಂದರೆ ಏನು ತಿನ್ನಬೇಕು ಅಂತ. ಅದೇ ಅದು ಸೊಲ್ಯೂಷನ್. ನಾನು ಪ್ರಯತ್ನ ಮಾಡ್ತೀನಿ, ನನಗೆ ಉತ್ತರ ಇದೆ.
ಬಟ್ ಈ ಪ್ರಶ್ನೆ ನಮಗೂ ಬಂದಿತ್ತು. ಹೌದಾ? ನಾವು 1998 ಒಂದು ನಮ್ಗೆ ಈ ಕನ್ಸರ್ನ್ ಇತ್ತು, ಆವಾಗಿಂದ ಈ ಥರ ಆಗ್ತಾ ಇದೆ, ಏನು ಮಾಡೋದು ಅಂತ. ಸುಮಾರು ಜನ ನಮ್ಮ ಮಿತ್ರರೇ ಆರ್ಗ್ಯಾನಿಕ್ ಫಾರ್ಮರ್ಸ್ ಇತ್ತು. ನಾವು ಅವ್ರ ಜೊತೆ ಮಾಡಿದಾಗ ಅವ್ರ ಕಷ್ಟ ಕೇಳಿದ್ರೆ ನಮ್ಗೆ ಬೇಜಾರಾಗ್ತಾ ಇತ್ತು. ಆರ್ಗ್ಯಾನಿಕ್ ಅಂತ ಬೆಳಿತೀನಿ, ಬಟ್ ಅದಕ್ಕೆ ಯಾವುದು ವ್ಯಾಲ್ಯೂ ಇಲ್ಲ. ಮಾರ್ಕೆಟ್ ಅಂತಾರೆ ನಿಮ್ಗೇನು ಚಿಕ್ಕದು ಕಾಣುತ್ತೆ, ಇನ್ನೂ ಕಡಿಮೆ ಕೊಡು ಅಂತಾರೆ, ಅವ್ರು ಬೆಳೆಯೋದೇ ಕಷ್ಟ ಈ ಥರ ಎಲ್ಲ. ಕೊನೆಗೆ ನಾವು ಮಾತಾಡ್ಕೊಂಡು ಇದೇ ಥರ ಒಂದು ಚರ್ಚೆ ಮಾಡ್ತಾಯಿದ್ವಿ, ನನ್ನ ಮನೆಯಲ್ಲೇ ಸೇರಿ ಚರ್ಚೆ ಮಾಡ್ತಾಯಿದ್ವಿ. 15 ದಿವಸಕ್ಕೊಂದ್ಸತಿ ಸುಮಾರು 9 ತಿಂಗಳಾಗೋಷ್ಟರಲ್ಲಿ ಈ ಚರ್ಚೆ ಮಾಡ್ತಿದ್ದಕ್ಕೆ ಸೇರ್ತಾ ಇದ್ವಿ. ಸುಮಾರು 20 ಜನ ಇದ್ದೀವಿ. ನಾವೇ ಯಾಕೆ ಒಂದು ಮಾರ್ಕೆಟ್ ಶುರು ಮಾಡಬಾರ್ದು ಅಂತ 98ರಲ್ಲಿ ಸೊ ನೇಸರ ಅಂತ ಒಂದು ಮಾರ್ಕೆಟ್ ಶುರು ಮಾಡಿದ್ವಿ. ಇದೇನೆಂದರೆ ಇಟ್ಸ್ ಎ ಕೋಆಪರೇಟಿವ್ ಬಿಟ್ವೀನ್ ಆರ್ಗ್ಯಾನಿಕ್ ಫಾರ್ಮರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್. ಇಬ್ಬರು ಸೇರಿದ್ರೆ ಅಂತ ಒಂದು ಶಾಪ್ ಥರ ಓಪನ್ ಮಾಡಿ ಮೈಸೂರು ಫಸ್ಟ್ ಆರ್ಗ್ಯಾನಿಕ್ ಮಾರ್ಕೆಟ್. ಓಕೆ, ಬಟ್ ಅಲ್ಲಿ ನಮ್ಮ ಅನುಭವ ಆಗಿದ್ದರೆ ನೀವು ಹೇಳಿದಾಗೆ ಆರ್ಗ್ಯಾನಿಕ್ ಏನು ಅಂತ ಖಾತ್ರಿ ಪಡಿಸೋದು ಅದು ಕಷ್ಟ. ನಾವು ಒಂದು ಸಿಸ್ಟಮ್ ಇಟ್ಕೊಂಡಿದ್ವಿ. ಒನ್ಸ್ ಇನ್ 6 months ನಾವು ಫಾರ್ಮರ್ ಫೀಲ್ಡ್ ಹೋಗಿ ನೋಡಬೇಕು. ನಾವು ಹತ್ರ ಹೋಗೋದ್ರಿಂದ ಒಂದು 30-40% ಜೊಳ್ಳು ಅಂತ ಗೊತ್ತಾಯಿತು. ಯಾಕೆಂದರೆ ಹೇಳ್ತಾರೆ ಅವ್ರದ್ದೇ ಅಲ್ಲಿ ನೋಡಿದ್ರೆ ಅದಕ್ಕೆ ನಾನು ಎಲ್ಲ ಮೆಥಡಿಗೆ ಎಕ್ಸ್ಪ್ಲೈನ್ ಮಾಡಿಲ್ಲ, ಬಟ್ ಅವ್ರ ಫಾರ್ಮ್ ನೋಡಿದಾಗಲೇ ಗೊತ್ತಾಗ್ತದೆ ಎಲ್ಲೋ ಕಡೆ ಬೇವಿಸ್ಟಾಲ್ ಬಾಟಲ್ ಬಿದ್ದಿರುತ್ತೆ. ಅದು ಯಾಕೆ ಅಂತ ಕೇಳಿದ್ರೆ ಇಲ್ಲ ಅದಕ್ಕೆ ಮಾತ್ರ ಮಾಡಿದೆ, ಅದು ಮ್ಯಾಂಗೋ ಫ್ಲವರ್ಗೆ ಹಾಕಿದೆ, ಈ ಥರ ಏನೋ ಒಂದು ಉತ್ತರ ಬರುತ್ತೆ. ಆರ್ಗ್ಯಾನಿಕಲ್ಲೇ ಅದನ್ನು ಬಳಕೆ ಮಾಡಲೇಬಾರ್ದು, ಯಾಕೆಂದ್ರೆ ಎಲ್ಲಿ ಬಳಕೆ ಮಾಡಿದ್ರು ಸೇರುತ್ತೆ. ಸರ್, ಬಳಕೆ ಮಾಡಲಿಲ್ಲ ಅಂದರೆ ಅದು ಫಾರ್ ಎಕ್ಸಾಂಪಲ್ ಮನೆ ತಗೊಳ್ಳ ಈಗ ಅವರು ಹೂವು ಆಗುವಾಗ ಏನೋ ಒಂದು ಸ್ಪ್ರೇ ಮಾಡಿಬಿಟ್ಟು ಮಾಡಲಿಲ್ಲ ಅಂದರೆ ಅವ್ರು ಹಣ್ಣೇ ಕಟ್ಟಲ್ಲ. ಅಲ್ಲ, ಅದಕ್ಕೆ ಇದು ಚರ್ಚೆ ಜಾಸ್ತಿ ಆಗುತ್ತೆ. ನಾನು ಹೇಳ್ತಾ ಇರೋದು ಅಂದರೆ ಇನ್ನೊಂದು ಏನಾಗ್ತಿದೆ ಅಂದರೆ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಇದೆಯಲ್ಲ, ಮಾನೋಕಲ್ಚರ್ ಈಸ್ ಒನ್ ನೇಚರ್. ಹಿಂದೆ ಏನು ಅಂದರೆ ಈ ಥರ ಎಕರೆಗಟ್ಟಲೆ 100 ಎಕರೆ 1000 ಗಟ್ಟಲೆ ಒಂದೇ ಥರ ತರಕಾರಿ. ತೆಂಗು ಫಾರ್ ಎಕ್ಸಾಂಪಲ್, ಈ ಕೆಲವು ವರ್ಷಗಳ ಹಿಂದೆ ಅದಕ್ಕೊಂದು ಬ್ಲೈಟ್ ಬಂದಿತ್ತು, ನೀವು ನೋಡಿರ್ಬೋದು. ತೆಂಗಿನ ಗರಿಯೆಲ್ಲ ಇಡೀ ವ್ಯಾಪಕವಾಗಿ ಹರಡುತ್ತೆ. ಯಾಕೆಂದರೆ ಒಂದರಿಂದ ಒಂದು ಹರಡೋದು ಭಾಳ ಸುಲಭ. ಮಾವಿಗೂ ಸಹ ಅದೇ ಥರ. ಮತ್ತು ನ್ಯಾಚುರಲ್ ಸೈಕಲ್ಸ್ ಇದೆ. ಯಾವುದೇ ಪೆಸ್ಟ್ ಬಂದರೆ ಅದಕ್ಕೊಂದು ಪರಿಹಾರ ಇದೆ. ಈ ಕೀಟಗಳು ಬಂದರೆ ನಿಮಗೆ ಜಮೀನಲ್ಲಿ ಅದಕ್ಕೆ ಹುಳುಗಳು ಕಾಯ್ತಾ ಇರುತ್ತೆ. ಆ ಹುಳುಗಳಿಗೆ ಹಕ್ಕಿಗಳು ಕಾಯ್ತಾ ಇರ್ತವೆ. ಇನ್ಫ್ಯಾಕ್ಟ್ ನೀವು ಒಂದು ಸೈಕಲ್, ನೇಚರ್ ಸೈಕಲ್ ನೋಡಿದ್ರೆ ನಿಮ್ಗೆ ಈ ಥರ ಚೆನ್ನಾಗಿ ಮಳೆ ಬಂದು ಎಲ್ಲ ಬಂದ ಮೇಲೆ ಹಕ್ಕಿಗಳ ಸಂತತಿ ಆಮೇಲೆ ಬರುತ್ತೆ. ಯಾಕೆಂದರೆ ಇಲ್ಲಿ ಬಂದು ಕೀಟಗಳೆಲ್ಲ ಸಮೃದ್ಧವಾಗಿರುತ್ತೆ. ಅದಾದಮೇಲೆ ಇದು ಹಕ್ಕಿಗಳನ್ನು ಮೊಟ್ಟೆ ಇಟ್ಟು ಬಂದು ಎಲ್ಲ ಹಕ್ಕಿಗಳು, ಇವನ್ ವೆಜಿಟೇರಿಯನ್ ಹಕ್ಕಿಗಳು ಮರಿಯಾಗಿದ್ದಾಗ ಅದಕ್ಕೆ ತಿನ್ನಿಸೋದು ಹುಳುಗಳನ್ನೇ. ಬಟ್ ಅದು ಹುಳ ತಿನ್ನಬೇಕು ಅಂದರೆ ಒಂದು ಜಾಗ ಇರಬೇಕು. ನೀವು ಕಾಣಿಸ್ತೇ ಹುಳ ಅದು ಕಾಣುತ್ತೆ, ಬಟ್ ಅದನ್ನು ಕೂತ್ಕೊಳ್ಳೋಕೆ ಜಾಗ ಬೇಕು. ನಮ್ಮ ರೈತರ ಜಮೀನಲ್ಲಿ ಹಿಂದೆ ಒಂದು ಮರ, ಒಂದು ಎತ್ತರವಾದಂಥದ್ದು ಇತ್ತು. ಯಾವಾಗ ಒಂದೇ ಮಟ್ಟ ಆಗುತ್ತೆ, ಹಕ್ಕಿಗಳಿಗೆ ಒಂದು ಜಾಗ ಇಲ್ಲ ಅನ್ನೋ ಥರ ಒಂದು ಆಗುತ್ತೆ. ಸೊ ದೀಸ್ ಆರ್ ಎಕಲಾಜಿಕಲ್ ಪ್ರಿನ್ಸಿಪಲ್ಸ್. ಅದನ್ನು ಫಾಲೋ ಮಾಡಿ. ಪರ್ಮಕಲ್ಚರ್ ಅಂತ ಇದೆ, ಅದನ್ನು ಯಾಕೆ ಫಾಲೋ ಮಾಡ್ತಾರೆ ಅಂದರೆ ಅದು ಸ್ವಲ್ಪ ನೇಚರ್ಗೆ ಹತ್ತಿರ ಇರುತ್ತೆ. ಸ್ವಲ್ಪ ಲಾಸ್ ಆದರೂ ತಾನೇ ಬ್ಯಾಲೆನ್ಸ್ ಆಗುತ್ತೆ. ನಿಮ್ಗೆ ಅದು ತುಂಬ ಕೀಟ ಬರ್ತಿದೆ ಅಂದರೆ ಅದನ್ನು ತಿನ್ನುವಂಥ ಒಂದು ಪ್ರಕ್ರಿಯೆ, ಆ ಬ್ಯಾಲೆನ್ಸ್ ಆಗುತ್ತೆ. ನಾವೇ ಕೆಮಿಕಲಲ್ಲಿ ಬ್ಯಾಲೆನ್ಸ್ ಮಾಡ್ತೀನಿ ಅಂದರೆ ದೆರ್ ಇಸ್ ನೋ ಎಂಡ್ ಟು ದ್ಯಾಟ್ ಆ ಥರ. ಸೊ ನಿಮ್ಗೆ ಆ ನೇಸರ ಅನುಭವ ಬೇಕಾದ್ರೆ ಆಮೇಲೆ ಹಂಚ್ಕೊತೀವಿ. ಬಟ್ ನಮ್ಗೆ ಒಂದು ಅದು ಅನುಭವ ಆಯಿತು. ಆರ್ಗ್ಯಾನಿಕ್ ಅಂದರೆ ಭಾಳ. ಇನ್ನೊಂದು ರೈತ ತಂದಿರ್ತಾನೆ, ಪ್ರತಿದಿನಕ್ಕೆ ಶ್ರಿಂಕ್ ಆಗ್ತಾ ಬರುತ್ತೆ, ವೆಯ್ಟ್ ಕಮ್ಮಿ ಆಗ್ತಾ ಬರುತ್ತೆ. ಇನ್ನೊಂದು ಅದು ಹಾಳಾಗೋದು, ಅದಕ್ಕೆ ಬೆಲೆ ಯಾರು ಕೊಡ್ತಾರೆ, ಈ ಥರ ಎಲ್ಲ ಆಗುತ್ತೆ. ನಾವು ಏನು ಮಾಡ್ತಾ ಇದ್ವಿ ಅಂದರೆ ಹಾಪ್ಕಾಮ್ಸಿಂದ 10% ಜಾಸ್ತಿ ಅಷ್ಟಕ್ಕೆ ಸಿಗುತ್ತೆ. ಬಟ್ ರೈತ ಹಾಪ್ಕಾಮ್ಸ್ ಅವರಿಗೆ 70% ಸಿಗುತ್ತೆ ಬೆಲೆ. ರೈತನಿಗೆ ನಮ್ಮ ಹತ್ರ 100% ಸಿಗುತ್ತೆ ಅವನಿಗೆ ಬೆಲೆ. ಸೊ ದಟ್ ಇಟ್ ಸೆಲ್ಫ್ ಇಸ್ ಗುಡ್ ಎನಫ್. ಆ ಥರ ಮಾಡಿ ನಾವು 10 ವರ್ಷ ನಡೆಸಿದ್ವಿ. ಅದಾದಮೇಲೆ ಅದು ಒಂದು ವ್ಯಾಪಾರಿ ವ್ಯವಸ್ಥೆ ಆಯಿತು. ಇವತ್ತು ಪ್ರಕೃತಿ ಅಂತ ಇದೆ, ಅದರದ್ದೇ ಒಂದು ಮಾರ್ಕ್ ಫಾರ್ಮ್. Process can be certified that it's organic, but product cannot be certified. ಒಂದು ಸರ್ಟಿಫಿಕೇಶನ್ ಇಸ್ ಆಲ್ಸೋ ವೆರಿ ಎಲಾಬ್ರೇಟ್ ಪ್ರಾಸೆಸ್. ಸಿ ಇಟ್ಸ್ ಎ ಟ್ರಾನ್ಸಿಯೆಂಟ್ ಒನ್. ನೀವು ಇವತ್ತು ಪರೀಕ್ಷೆ ಮಾಡಿದ್ರೆ ನಿಮಗೆ ಪರ್ಮನೆಂಟ್ ಸರ್ಟಿಫಿಕೇಷನ್ ಸಿಗಲ್ಲ. ನೀವು ಮತ್ತೆ ಪರೀಕ್ಷೆ ಮಾಡ್ತಾ ಇರಬೇಕು. ನಿಮ್ಮ ಮಣ್ಣಿನ ಪರೀಕ್ಷೆ ನೀವು CFTRಗೆ ತೊಗೊಂಡೋಗಿ ಕೊಡಿ, ನೀವು ಇದರಲ್ಲಿ ಪೆಸ್ಟಿಸೈಡ್ ಇದೆಯಾ ಅಂತ ಅವರು ಒಪ್ಪಲ್ಲ. ನೀವು ಆವಾಗ ಹೇಳಬೇಕು ಏನು ಪೆಸ್ಟಿಸೈಡ್ ಇದೆಯಾ ಅಂತ ನೀವು ಕೇಳಿದ್ರೆ ಅದಕ್ಕೆ ಮಾತ್ರ ಪರೀಕ್ಷೆ ಮಾಡ್ತಾರೆ. ಇಟ್ ಕಾಸ್ಟ್ ಅಲ್ಲ. ಸೊ ಆದ್ದರಿಂದ ನೀವೇನು ಪರೀಕ್ಷೆ ಮಾಡ್ತೀರಾ? ಇವಾಗ ಆರ್ಗ್ಯಾನಿಕ್ ಫಾರ್ಮರ್ಸ್ ಅದೇ ಹೇಳೋದು, ನಮ್ಮ ಸರ್ಟಿಫಿಕೇಷನ್ ಇಸ್ ಸೋ ಎಕ್ಸ್ಪೆನ್ಸಿವ್, ನಾನು ಸರ್ಟಿಫೈ ಮಾಡೋಕ್ಕಾಗಲ್ಲ. ಮಾಡಿಸೋದು ದೊಡ್ಡವರಾಗಿರ್ತಾರೆ. ದಟ್ ವಿಲ್ ಬಿ ಸೋಲ್ಡ್ ಇನ್ ಅಪ್ ಮಾರ್ಕೆಟಲ್ಲಿ ನಿಮ್ಗೆ ಸಿಗುತ್ತೆ ಹೈ ಕಾಸ್ಟ್. ಸರ್, ಇನ್ನೊಂದು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಈ ಆಕಳ ಗೊಬ್ಬರನ ಯೂಸ್ ಮಾಡಬೇಕು ಅಂತ. ಸೊ ಈ ಆಕಳ ಗೊಬ್ಬರದಲ್ಲಿ ಈಗ ಜರ್ಸಿ ಆಕಳು ಆಮೇಲೆ ಈ
ಹೊರಗಡೆಯಿಂದ ತಂದಿರೋ ಆಕಳು ಗೊಬ್ಬರ ಹಾಕಬಾರ್ದು ಅಂತಾರೆ. ಬಟ್ ಈಗ ಹಳ್ಳಿಗಳೆಲ್ಲ ಇರೋದೇ ಜರ್ಸಿ ಆಕಳುಗಳು, ನಾಟಿ ಆಕಳು ಸಿಗೋದೇ ಇಲ್ಲ. ಆಮೇಲೆ ಅವ್ರಿಗೆಲ್ಲ ನಾವು ಆಕಳು ಗೊಬ್ಬರ ಹಾಕಿನೇ ಬೆಳೆದಿದ್ದೀವಿ ಅಂತಾರೆ. ಬಟ್ ಆ ನಾಟಿ ಹಸುವಿನ ಸಗಣಿ ಮಾತ್ರ, ಸಗಣಿ ಅಂತ ಏನಂತ ಗೊತ್ತಿಲ್ಲ, ನಮ್ಮ ಕಡೆ ಎಲ್ಲ ನಾಟಿ ಹಸುವಿಂದ ಹಾಕೋದ್ರೇನೆ ಅದು ಗೊಬ್ಬರ. ಬೇರೆ ಜರ್ಸಿ ಹಾಕಿದ್ದು ಗೊಬ್ಬರ ಆಗೋದೇ ಇಲ್ಲ, ಅದು ಒಳ್ಳೆಯದಲ್ಲ. ಅದು ಒಂದು. ಆಮೇಲೆ ಈ ಪೆಸ್ಟಿಸೈಡ್ಸ್ ಅಂತ ಹೇಳಿದ್ರಲ್ಲ, ಆ ಪೆಸ್ಟಿಸೈಡ್ಸ್ ಬದಲು ನಾವು ಬಯೋ ಎನ್ಸೈಮ್ಸ್ ಅನ್ನ ಯೂಸ್ ಮಾಡ್ಬೋದು. ಬಯೋ ಎನ್ಸೈಮ್ಸ್ ಮಾಡೋದಕ್ಕೆ ತುಂಬಾ ಎಫರ್ಟ್ಸ್ ಬೇಕು, ಲಾಟ್ ಆಫ್ ಎಫರ್ಟ್ಸ್. ಆಮೇಲೆ ಈ ಅದನ್ನ ಮಾಡಿ, ಅದನ್ನ ಸ್ಟೋರ್ ಮಾಡಿ, ಅದನ್ನ ಯೂಸ್ ಮಾಡಿ, ಅಷ್ಟೆಲ್ಲ ಮಾಡೋದಕ್ಕೆ ಈಗ ಜನರಲ್ಲಿ ಶಕ್ತಿನೇ ಇಲ್ಲ. ಒಂದು ನೀವು ಹೇಳೋದು ಎಲ್ಲರೂ ಕರೆಕ್ಟ್. ಒಂದು ಈ ನಾಡ ಹಸು ಹೋಗ್ಬಿಟ್ಟು ನಮಗೆ ಈ ಹಸು ಬಂದಾಗ ಅದ್ರ ಫೀಡಲ್ಲಿ ಚೇಂಜ್ ಆಗ್ತಾ ಇದೆ. ಇದಾದರೆ ಗ್ರೇಸ್ ಮಾಡ್ತಾ ಇತ್ತು, ಬೇರೆ ಬೇರೆ ಗಿಡಗಳು ತಿಂದು ಅದ್ರ ಸಗಣಿ ಸಹ ಸಮೃದ್ಧವಾಗಿರ್ತಾ ಇತ್ತು. ನೀವು ಸ್ಟಾಲ್ ಫೆಡ್ ಅಂದರೆ ಅದಕ್ಕೆ ನಿಮಗೆ ಏನೋ ಹಿಂಡಿ ಇಂಥದ್ದನ್ನು ತಂದಾಕೋದು, ಅದರಲ್ಲೂ ಕೆಮಿಕಲ್ ಇರೋದನ್ನು ನಿಮ್ಮ ಇನ್ನೊಂದು ದುರಂತ ಆಗ್ತಿರೋದ್ರೆ ಹಾಲು ಜಾಸ್ತಿ ಮಾಡಬೇಕು ಅಂತ ಅದಕ್ಕೆ ಇಂಜೆಕ್ಷನ್, ಸೊ ಹಾರ್ಮೋನಲ್ ಇಂಜೆಕ್ಷನ್ಸ್. ಸೊ ದಿಸ್ ಮೇಕ್ಸ್ ಇಟ್ ಈವನ್ ಮೋರ್. ಆಮೇಲೆ ಪ್ರೆಗ್ನೆನ್ಸಿನೂ ಆರ್ಟಿಫಿಷಿಯಲ್ ಪ್ರೆಗ್ನೆನ್ಸಿನೂ ಮಾಡ್ತಾ ಇದ್ದಾರೆ. ಬಿಕಾಸ್ ಅದು ನ್ಯಾಚುರಲ್ ಪ್ರೆಗ್ನೆಂಟ್ ಆಗಬೇಕಂದ್ರೆ ಇಟ್ ನೀಡ್ಸ್ ಲಾಟ್ ಆಫ್ ಟೈಮ್. ಅದು ನಮಗೆ ಹಾಲು ಬೇಕು, ಕಂಟಿನ್ಯೂಸ್ ಹಾಲು ಬೇಕು, ವಿ ಕಾಂಟ್ ಸ್ಟಾಪ್ ಇಟ್. ಯಾಕಂದರೆ ಕಸ್ಟಮರ್ಸ್ ವೇಟ್ ಮಾಡ್ತಾ ಇದ್ದಾರೆ. ಸೊ ವಿ ನೀಡ್ ಕಂಟಿನ್ಯೂಸ್ ಪ್ರೊಡಕ್ಷನ್. ನೀವು ಹೇಳೋದೇ ತೋರಿಸುತ್ತೆ ಹೌ ಡೀಪ್ಲಿ ವಿ ಆರ್ ಇನ್ವೆಸ್ಟೆಡ್ ಇನ್ ಇಟ್ ಅಂತ. ಇದು ನೋಡಿ ಎಷ್ಟೋ ಜನ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. A1, B2 ಇದರಲ್ಲೂ ಒಂದು ಮಾರ್ಕೆಟಿಂಗೂ ಆಗುತ್ತೆ ಅಷ್ಟೊಂದು. ಬಟ್ ಒಂದು ಕೇರ್ಫುಲ್ ಆಗಬೇಕು, ನಮ್ಗೆ ಯಾವ ಸೋರ್ಸಿಂದ ಬಂತು ಅಂತ ಗೊತ್ತಿದ್ದರೆ ಒಳ್ಳೆಯದು. ಕೆಮಿಕಲ್ ಫರ್ಟಿಲೈಸರ್ಗಿಂತ ಆದದ ಫರ್ಟಿಲೈಸರ್ ಒಳ್ಳೆಯದು. ಬಟ್ ಬೆಸ್ಟ್ ಇಸ್ ಸ್ಟಿಲ್ ನಾಡ ಹಸು. ಮತ್ತು ಅದನ್ನು ಎಕ್ಸ್ಟೆಂಡ್ ಮಾಡೋಕ್ಕೆ ಜೀವಾಮೃತ ಮಾಡ್ತಾರೆ, ನಿಮಗೆಲ್ಲ ಗೊತ್ತಿರ್ಬೋದು. ಹೇಗೆ ಎಲ್ಲ ಸ್ವಲ್ಪ ಕಡಿಮೆ ಇಟ್ಟಿದ್ರೆ ಸೇರಿಸ್ಬಿಟ್ಟು ಅದನ್ನು ದ್ರವ್ಯ ಮಾಡಿ ಅದನ್ನು ಗುಡಿಸಿದ್ರೆ ಮೈಕ್ರೋ ಆರ್ಗನಿಸಮ್ ಮಲ್ಟಿಪ್ಲೈ ಆಗುತ್ತೆ. ಅದನ್ನು ಭೂಮಿಗೆ ಇಂಟ್ರೊಡ್ಯೂಸ್ ಮಾಡಿ. ಕಳೆದ ಒಂದು 50 ವರ್ಷದಲ್ಲಿ ಆದಂಥ ಒಂದು ದೊಡ್ಡ ಬದಲಾವಣೆ ಅಂದರೆ ಮಣ್ಣಿನಲ್ಲಿ ಸಾವಯವ ಅಂಶ, ಅದನ್ನು ಆರ್ಗ್ಯಾನಿಕ್ ಕಾರ್ಬನ್ ಅಟ್ಲೀಸ್ಟ್ 2% ಇರಬೇಕು ಅಂತಾರೆ. ಇವತ್ತು ನಮ್ಮ ಕಾರ್ಬನ್ ಕಂಟೆಂಟ್ 0.5% ಇದೆ. ಸೊ ನಮ್ಗೆ ಇನ್ನೊಂದು ಸ್ವಲ್ಪ ದಿನ ಆದರೆ ಅಲ್ಲಿ ಏನು ಬೆಳೆಯೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇವತ್ತು ಬರ್ತಾ ಇದ್ದೀವಿ. ಆದ್ದರಿಂದ ಜೋಪಾನ ಮಾಡಲೇಬೇಕು. ಕಬ್ಬು ಮತ್ತು ಯೂರಿಯಾ ಎಲ್ಲ ಹಾಕಿ ಅದೊಂದು. ಮತ್ತು ನಾವು ಇಲ್ಲಿ ಮುತ್ತು ಸೂರ್ಯಗೆ ಬಿಡ್ತಾ ಇದ್ದೀವಲ್ಲ, ಆರ್ಗ್ಯಾನಿಕ್ ಮೆಟೀರಿಯಲ್ ಲೀಚ್ ಔಟ್ ಆಗ್ತಾ ಹೋಗುತ್ತೆ. ಸೊ ಸ್ವಲ್ಪ ದಿನ ಆದಮೇಲೆ ಅದೊಂಥರ ಬರಡು ಭೂಮಿ ನಾವೇ ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಎಷ್ಟೊಂದು ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂದರೆ ಇಷ್ಟೊಂದು ಮಾಡೋದೇ ಇಲ್ಲ. ಯಾವತ್ತೂ ಭೂಮಿ ಕವರ್ ಇರಬೇಕು, ಭೂಮಿನ ಸೂರ್ಯನಿಗೆ ಇಳಿಯಬಾರ್ದು ಅನ್ನೋ ಮಟ್ಟಿಗೆ ಜೋಪಾನ ಮಾಡ್ಕೊಂಡು ಬರ್ತಾರೆ. ಆ ಥರ ಬೇರೆ ಬೇರೆ ಸಿಸ್ಟಮ್ಗಳಿದೆ. ಸುಮಾರು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ, ನಡೀತಾ ಇದೆ. ಮತ್ತು ಹೇಳಿದಂಗೆ ಎನ್ಸೈಮ್ಸ್ ಹೇಳಿದ್ರಲ್ಲ, ಒಂದು ಕೀಟನಾಶಕ ಅನ್ನೋದಕ್ಕೆ ಎಷ್ಟೊಂದು ನಿಮಗೆ ನೀಮ್ ಆಯಿಲ್ ಗೊತ್ತಿದೆ. ಅದೇ ಥರ ಸುಮಾರು ಅದಕ್ಕೆ ಸ್ವಲ್ಪ ಸೀಮೆಣ್ಣೆ, ಸ್ವಲ್ಪ ಸೋಪ್ ವಾಟರ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರೆ ಸ್ಪ್ರೆಡ್ ಆಗುತ್ತೆ, ವೆಟಬಿಲಿಟಿ ಜಾಸ್ತಿ ಆಗುತ್ತೆ. ಆ ಥರ ಮಾಡಿ ನಿಯಂತ್ರಣ ಮಾಡೋಕ್ಕೆ ಸ್ವಲ್ಪ ಮಟ್ಟಿಗೆ ಸಾಧ್ಯ ಆಗುತ್ತೆ. ಮತ್ತು ಈ ಬಯೋ ಎನ್ಸೈಮ್ಸ್ ಮನೆಗೆ ನಿಮಗೆ ಅಕ್ಷಯ್ ಕುಮಾರ್ ಹೇಳಿದ್ದು ಅದಕ್ಕೊಂದು ಉತ್ತರನೂ ಹೇಳಬೇಕಾಗುತ್ತೆ. ನೀವು ಅಕ್ಷಯ್ ಕುಮಾರ್ ರಿಟೈರ್ ಮಾಡೋಣ ಅಂದರೆ ಬಯೋ ಎನ್ಸೈಮ್ಸ್ ಯೂಸ್ ಮಾಡೋಕ್ಕಾಗುತ್ತೆ. ಸಿಟ್ರಸ್ ಬೇಸ್ಡ್ ಸುಮಾರು ಇವತ್ತು ಸಿಗುತ್ತೆ. ಕ್ಲೀನಿಂಗ್ ಏಜೆಂಟ್ಸ್, ಟಾಯ್ಲೆಟ್ ಕ್ಲೀನಿಂಗ್ಗೆ, ಮನೆ ಕ್ಲೀನಿಂಗೆಲ್ಲ ದೇ ಆರ್ ವೆರಿ ಗುಡ್. ನಾವು ಈ ಡಿಸ್ಇನ್ಫೆಕ್ಟ್ ಮಾಡಿ ಒಂದು ದೊಡ್ಡ ದುರಂತ ಮಾಡ್ತಿದ್ದೀವಿ. ನಾವು ಟಾಯ್ಲೆಟ್ ಒಂದು ಸತಿ ಕ್ಲೀನ್ ಮಾಡೋಕ್ಕೆ ಮಾಡ್ತೀವಿ, ಬಟ್ ಟಾಯ್ಲೆಟನ್ನ ನೀವು ಡಿಸ್ಇನ್ಫೆಕ್ಟ್ ಮಾಡೋಕ್ಕೆ ಆಗಲ್ಲ. ಇಟ್ ಈಸ್ ಓನ್ಲಿ ಟಿಲ್ ಯು ಯೂಸ್ ನೆಕ್ಸ್ಟ್. ಬಟ್ ನಾವು ಅದಕ್ಕೆ ಇದನ್ನು ಏನೋ ಈ ಪಾಯ್ಸನ್ಸ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಯುವರ್ ಎಂಟೈರ್ ಸಿಸ್ಟಮ್ ಈಸ್ ಪಾಯ್ಸನ್. ನಿಮ್ಮ ವೇಸ್ಟ್ ಹೋಗಿ ಎಲ್ಲೋ ಟ್ರೀಟ್ ಆಗಬೇಕಲ್ಲ, ನೀವು ಟ್ರೀಟ್ಮೆಂಟ್ ಮಾಡೋಕ್ಕೆ ಆಗಲ್ಲ, ಬಿಕಾಸ್ ದೇ ಆರ್ ಆಲ್ ಡೆಡ್. ಮತ್ತು ನಿಮ್ಮ ಮೆಡಿಸಿನಿಂದಲೂ ಅಷ್ಟೇ ಸೂಪರ್ ಬ್ಯಾಕ್ಟೀರಿಯಾ ಅಂತ ಇವತ್ತು ಮಾಡ್ತಾ ಇದೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಎಲ್ಲೋ ಆ ಜೀವನ ಶೈಲಿಯಲ್ಲಿ ಸ್ವಲ್ಪ ವಿಮರ್ಶೆ ಮಾಡಿ ಒಂದು ಹೆಜ್ಜೆ ಹಿಂದೆ ಹೋಗಿ ನಾವು ಮಾಡಿದ್ರೆ ನಮ್ಮ ಮಕ್ಕಳ ಟೈಪ್ ಹಿಂದೆ ಇದ್ದರೆ ದಿಸ್ ಈಸ್ ದ ಓನ್ಲಿ ವೇ ಅಂತ. ನಮಸ್ಕಾರ. ಮೊದಲನೇದಾಗಿ ಬಹಳ ಚೆನ್ನಾಗಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ
ಪರಿಸರದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ನಿಮಗೆ ತುಂಬ ಧನ್ಯವಾದ. ಸಸ್ಟೈನಬಲ್ ಲೈಫ್ ಸ್ಟೈಲ್, ಸುಸ್ಥಿರ ಜೀವನ ಶೈಲಿಯ ಮಹತ್ವ ಮತ್ತು ಆ ಗುರಿಯ ಕಡೆಗೆ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯು ಮುಖ್ಯ ಎಂಬ ವಿಷಯ ಕುರಿತು ನಮಗೆ ಅಂಕಿಅಂಶಗಳ ಮೂಲಕ ಮನಮುಟ್ಟುವಂತೆ ಹೇಳಿದ ಪರಿಸರ ಸ್ನೇಹಿ ಜೀವನ ಶೈಲಿ ನಮ್ಮ ಸಂಸ್ಕೃತಿಯಾಗಿರಬೇಕು ಮತ್ತು ಜೀವನದ ಪ್ರತಿಯೊಂದು ಅಂಶದಲ್ಲೂ ಸಸ್ಟೈನಬಿಲಿಟಿ ಅಥವಾ ಸುಸ್ಥಿರತೆ ಹೇಗೆ ಇರಬೇಕು ಎಂದು ತಿಳಿಸಿಕೊಟ್ಟ ಪ್ರೊಫೆಸರ್ ರವಿಕುಮಾರ್ ಅವರಿಗೆ ವಿಮೆನ್ ಪವರ್ ರೂಪನಗರ ತಂಡದಿಂದ ಹೃತ್ಪೂರ್ವಕ ಈ ಕಾರ್ಯಕ್ರಮಕ್ಕೆ ಬಂದು ಪರಿಸರ ಸ್ನೇಹಿ ಜೀವನ ಶೈಲಿಯ ಬಗ್ಗೆ ಇನ್ನಷ್ಟು ತಿಳಿದುಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಉತ್ಸಾಹದಲ್ಲಿರುವ ಎಲ್ಲ ನಿವಾಸಿಗಳಿಗೂ ನಮ್ಮ ಧನ್ಯವಾದಗಳು. ಮುಂದಿನ ವಾರ ನಡೆಯಲಿರುವ ನಮ್ಮ ಇಕೋ ಫೆಸ್ಟ್ನಲ್ಲಿ ತಮ್ಮ ಪರಿಸರ ಸ್ನೇಹಿ ಉತ್ಪನ್ನಗಳನ್ನಿಟ್ಟು ಆ ಮೂಲಕ ಸುಸ್ಥಿರ ಜೀವನ ಶೈಲಿಗೆ ಪ್ರೋತ್ಸಾಹ ನೀಡುತ್ತಿರುವ ನಮ್ಮ ಎಲ್ಲ ಮಾರಾಟಗಾರರಿಗೆ ವಿಮೆನ್ ಪವರ್ ರೂಪನಗರ ತಂಡದಿಂದ ಅಭಿನಂದನೆಗಳು. ಇಲ್ಲಿ ಈ ಕಾರ್ಯಕ್ರಮ ನಡೆಸಲು ಸ್ಥಳಾವಕಾಶ ಮಾಡಿಕೊಟ್ಟ ಸದಾ ನಮ್ಮ ಬೆಂಬಲಕ್ಕಿರುವ DHBCS ಮತ್ತು ಶ್ರೀ ಬಾಲಕೃಷ್ಣ ಅವರಿಗೆ ಅನಂತ ನಮನಗಳು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಪ್ರೊಜೆಕ್ಟರ್ ನೀಡಿ ಸೆಟ್ ಮಾಡಿಕೊಟ್ಟ ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆಂಬಲ ನೀಡುತ್ತಿರುವ ಡಾಕ್ಟರ್ ಲತಾ ಮತ್ತು ಧ್ರುವ ಕಂಪನಿ ಸಾಫ್ಟ್ವೇರ್ ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಲು ಅದರ ಹಿಂದೆ ಕೆಲಸ ಮಾಡುವ ವಾಲಂಟಿಯರ್ಸ್ಗಳು ಆಯೋಜಕರ ಶ್ರಮ ಬಹಳವಿರುತ್ತದೆ. ನಾವೆಲ್ಲರೂ ಸಂಭ್ರಮದಿಂದ ಕಾಯುತ್ತಿರುವ ಇಕೋಫೆಸ್ಟ್ 2024ರ ಎಲ್ಲ ವಾಲಂಟಿಯರ್ಸ್ ಮತ್ತು ನಮ್ಮ ವಿಮೆನ್ ಪವರ್ ತಂಡದವರಿಗೆ